இன்னைக்கு கரெக்டா 12 மணிக்கு அவன் ஜெயில இருந்து ரிலீஸ் ஆகுறான். அவன் மடிவாள செக் போஸ்ட் தாண்ட கூடாது. ஏக் மார் தோ ತುಕ್ಕಡಾ. ಏಯ್, ನಾನು ಹೇಳಿದ್ದು ತಾಜ್ ಹೋಟೆಲ್ ತಲೆ ಮಾಂಸ ಅಲ್ಲಡ, ತಲೆ ಮಚ್ಚನ್ ತಲೆ. ರಿಲೀಸ್ ಆಗ್ತಾ ಇರೋದು ಮಹೇಶ್ ಚಂದ್ರ ಅಲಿಯಾಸ್ ಮಚ್ಚ. ಮಣಿ, 2 ವಿಷಯ ಜ್ಞಾಪಕ ಇಟ್ಕೋ. ಜೆ.ಕೆ. ಬ್ಯಾಂಗ್ಳೂರ್ನೇ ಆಳ್ದವನು, ಬಟ್ ಈಗ ತಮ್ಮನ್ ಕಳ್ಕೊಂಡು ಹಲ್ಕಿತ್ತು ಹಾವಿನ ಥರ ಆಗ್ಬಿಟ್ಟಿದ್ದಾನೆ. 2ನೇದು, ಇದೇ ಸಮಯನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ವೆಯ್ಟ್ ಮಾಡ್ತಿರೋ ಮಚ್ಚ. ಜೈಲಿನಲ್ಲಿದ್ರು ಎಲ್ಲಾ ರೌಡಿಗಳು ಸಪೋರ್ಟ್ ತಗೊಂಡಿದ್ದಾನೆ ಆ ಮಚ್ಚ. ಸೊ ಜೈಲಿಂದ ಈಚೆಗೆ ಬಂದ್ಮೇಲೆ ಬೆಂಗಳೂರು ಅಂಡರ್ ವರ್ಲ್ಡ್ನ ಆಳೋದು ಮಚ್ಚಾನೆ. ಅಣ್ಣ, ನೀನ್ ಅನ್ಕೊಂಡಷ್ಟು ದಡ್ಡ ಅಲ್ಲ ಆ ಮಚ್ಚ. ಹಾಗಂದ್ರೆ ಹುಷಾರಾಗಿರು ಮಣಿ, ನಿನ್ ಸ್ಪಾಟಲ್ಲೇ ನಿನ್ನೆತ್ತೋ ಪ್ಲಾನ್ ಮಾಡಿದಾನೆ ಆ ಮಚ್ಚ. ಬ್ರಹ್ಮ ಹಣೆ ಬರಹ ಬರೆದು ಕಳಿಸ್ತಾನೆ. ಈ ಮಣಿ ಮನಸ್ಸಿಟ್ರೆ ಆ ಬ್ರಹ್ಮ ಬರೆದಿರೋ ಹಣೆ ಬರಹನ ಅರ್ಧಕ್ಕೆ ಅಳಿಸ್ತಾನೆ. ಅವನು ಸಾವು ಈ ಮಣಿ ಅಡ್ಡದಲ್ಲೇ ಆಗ್ಬೇಕು ಅಂತ ಕಾಣಿಸುತ್ತೆ. ಏಯ್ ಪೋಂಗಡ, என்ன பாக்குறீங்க? மணி மசாஜ் பண்ணிட்டு வரா, ಹೋಗ್ರಾ. ಏನ್ ವಿಷಯ? ಪ್ರಶ್ನೋರು ಮಚ್ಚನ್ ಇಂಟರ್ವ್ಯೂ ಮಾಡ್ಬೇಕಂತ. ಮ್ಯಾಟ್ರ್ ಏನು? ನಿಮ್ಮ ಯಜಮಾನ್ರನ್ನ ಇಂಟರ್ವ್ಯೂ ಮಾಡಬೇಕಾಗಿತ್ತು. ಎಷ್ಟು ಕೊಡ್ತೀಯಾ? ಪಣ ಯಾಕೆ ಕೊಡಬೇಕು ಅಂತ? ಇದರಿಂದ ಪಬ್ಲಿಸಿಟಿ ಸಿಗೋದು ನಿಮ್ಮ ಯಜಮಾನ್ರು ಮಚ್ಚವ್ರಿಗೆ ತಾನೆ. ಅದರಿಂದ ಬಿಸ್ನೆಸ್ ಆಗೋದು ನಿನಗೆ ತಾನೆ. ಇವತ್ತು ಪಬ್ಲಿಸಿಟಿ ಸಿಗೋದು ಸಿನಿಮಾ ಸ್ಟಾರ್ಗಳಿಗೆ, ಬಿಟ್ರೆ ಫೀಲ್ಡ್ ನಲ್ಲಿರೋರಿಗೆ, ಅಂದ್ರೆ ನಮ್ಮಂತ ರೌಡಿಗಳಿಗೆ. ಗುಡ್ ಜೋಕ್. ರೌಡಿಗಳ ಹೆಸರುಕೊಂಡು ಸರ್ಕ್ಯುಲೇಷನ್ ಜಾಸ್ತಿ ಮಾಡ್ಕೊಳ್ಳುವಂತ ಪತ್ರಿಕೆ ನಮ್ದಲ್ಲ. ಏನ್ ನಿನ್ ಹೆಸರು? ವಿಶ್ವನಾಥ್. ನೋಡು ವಿಶ್ವನಾಥ್, ನಮ್ಮ ಮಚ್ಚ ಅಂದ್ರೆ ಮನಿ ಪ್ಲಾಂಟ್ ಇದ್ದ ಹಾಗೆ. ಒಂದ್ ಕೈಲಿ ಕಾಸಿಟ್ರೆ ಇನ್ನೊಂದ್ ಕೈಲಿ ದೋಸೆ. ಯೋಚನೆ ಮಾಡು.
ಹಲೋ ಸರ್, 11 ಗಂಟೆಗೆ ರಿಲೀಸ್ ಆಗ್ತಿದ್ದಾರೆ ಸರ್. ನಮಗೆ ಬಂದಿರೋ ರಿಪೋರ್ಟ್ ಪ್ರಕಾರ ಮಚ್ಚನ್ನ ಕ್ಲೋಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಸರ್. ಜೈಲು ಹೊರಗಡೆ ಆದರೆ ಅದು ಕೇಸು, ಒಳಗಡೆ ಆದರೆ ಅಫೆನ್ಸ್. ಏನಾದರೂ ಆದರೆ ಜನಗಳಿಗೆ ನಾವೇ ಉತ್ತರ ಕೊಡ್ಬೇಕು ಸರ್. ಓಕೆ ಸರ್, ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್. ಮಚ್ಚ ಸಾಹೇಬ್ರ ಕರಿತಿದ್ದಾರೆ. ಬಾ ಮಚ್ಚ, ಕೂತ್ಕೋ. ಮಚ್ಚ, ನೀನಿಲ್ಲಿ ಕಬಡ್ಡಿ ಆಡ್ತಿದೀಯಾ? ನಿನ್ನ ಬಗ್ಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ತಲೆ ಕೆಡಿಸ್ಕೊಂಡಿದೆ. ಜೈಲ್ ಮುಂದೆ ನಿನಗೋಸ್ಕರ ಪ್ರೆಸ್ ಮೀಡಿಯಾ ಕಾಯ್ತಾ ಇದೆ. ನೀನು ಹೊರಗೆ ಹೋದ್ರೆ ಸಾವು ನಿನ್ನ ಹಿಂಬಾಲಿಸುತ್ತೆ. ಈ ಮಚ್ಚು ಉಸಿರು ಸೋಗ್ತಾ ಇದ್ದಂಗೆ ಸಾವು ಕೂಡ ಸೈಲೆಂಟಾಗಿ ಸೈಡ್ಗೆ ಹೋಗುತ್ತೆ. ಮಚ್ಚ ಅಣ್ಣ ರಿಲೀಸ್ ಆಗ್ತಾವ್ರಂತೆ. ಇನ್ಮೇಲೆ ಸಪ್ಪೆ ಬೇಳೆ ಸಾರಾಗತಿ. ಮಚ್ಚ ಇಲ್ಲಿಂದ ಆಚೆಗೆ ಹೋದ್ರೆ ಎಲ್ಲ ಟಿಕೆಟ್ ಕೊಡಕ್ ರೆಡಿ ಆಗವ್ರೆ. JK ಹುಡುಗರು ಮತ್ತೆ ಬ್ರೂಸ್ಲಿ ಹುಡುಗರು ಕೊರಂಗುಗೆ ಆಪೋಸಿಟ್ ಆಗವ್ರಂತೆ. ಯಾರಮ್ಮ? ಹೇ, ಮತ್ತಿನ್ ಯಾರಿರ್ತಾರೆ ಮಚ್ಚಿನ ಕಡೆಯವರು? ಮಚ್ಚ, ಸ್ವಲ್ಪ ಹುಷಾರಾಗಿರು. ಏನು ಬೇಕಾದ್ರೂ ಆಗ್ಬೋದು. ಟೇಕ್ ಕೇರ್. ಇವನು ಮಹೇಶ್ ಚಂದ್ರ. ಮಾತು ಕಡಿಮೆ, ಕೆಲಸ ಜಾಸ್ತಿ. ಆಕಾಶದಲ್ಲಿರೋ ಸೂರ್ಯ 12 ಅವರ್ ಮಾತ್ರ ಅಲರ್ಟ್ ಆಗಿರ್ತಾನೆ. ಆದರೆ ಈ ಮಚ್ಚ 24 ಅವರ್ಸ್ ಆನ್ ಫೀಲ್ಡ್. ಗುಡ್, ವೆರಿ ಗುಡ್. ನನ್ನ ಅವಶ್ಯಕತೆ ಇದ್ರೆ ನೀನು ನನಗೆ ಫೋನ್ ಮಾಡು. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಣ್ಣ, ಇವ್ರು ಪ್ರೆಸ್ನವ್ರು. ಹಲೋ ಸರ್. ಹಲೋ, ಚೆನ್ನಾಗಿದೀಯ ಅಣ್ಣ? ಚೆನ್ನಾಗಿದ್ದೀನ. ಹೇಗಿದೆಯಣ್ಣ? ಚೆನ್ನಾಗಿದ್ದೀನ. ಮಚ್ಚ, ಹೇಳಿ. ಅದೇ ಸರ್, ನಿಮ್ಮ ಬಗ್ಗೆ ನಿಮ್ಮ ಲೈಫ್ ಸ್ಟೋರಿ ಬಗ್ಗೆ ನಮ್ಮ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ನಿಮ್ಮ ಇಂಟರ್ವ್ಯೂ ಬೇಕಾಗಿತ್ತು. ಅದೇನು ಕೇಳ್ತೀರಾ ಕೇಳಿ. ಥ್ಯಾಂಕ್ ಯು ಸರ್. ಈ ರೌಡಿಸಮ್ ಯಾಕೆ? ಈ ಇಂಟರ್ವ್ಯೂ ಯಾಕೆ? ನಾನೇನು ಮಹಾತ್ಮನ ನೇತಾಜಿನ? ಎರಡೂ ಅಲ್ಲ. ಅಂದಮೇಲೆ ದುಡ್ಡಿಗೆ. ಸಿಂಪಲ್. ನೀವು ಇಂಟರ್ವ್ಯೂ ಯಾಕೆ ಮಾಡ್ತೀರಾ ಹೇಳಿ? ದುಡ್ಡಿಗೆ ತಾನೆ. ಆದರೂ ದುಡ್ಡಿಗೋಸ್ಕರ ಸಾವಿನಿಂದ ಹೋಗೋದು ಅಂದರೆ ಸಾವಿನ ಹಿಂದೆನೇ ಯಾಕೆ? ಪಕ್ಕದಲ್ಲೂ ಇರ್ಬೋದಲ್ಲ. ಹೌದಣ್ಣ. ಏನು ಹೇಳ್ತಾ ಇದ್ದೀರಾ ಸರ್? ಸಾವುಗೆ ದಿಕ್ಕು ದೆಸೆ ಏನಿಲ್ಲ, ಎಲ್ಲಿಂದಾದ್ರೂ ಬರ್ಬೋದು. ಬೆಕ್ಕು ಗುರು. ಅದ್ರ ಹಣೆ ಬರ ಚೆನ್ನಾಗಿತ್ತು. ಸಂಪ್ರದಾಯಗಳನ್ನ ನಂಬೋರು ಬೆಕ್ಕಡ್ಡ ಬಂದರೆ ಕೆಟ್ಟದ್ದು ಅಂತಾರಲ್ಲ. ಸಾಯೋನ್ಗೆ ಕೆಟ್ಟದು, ಸಾಯಿಸೋನ್ಗೆ ಒಳ್ಳೇದು. ಅವೆರಡರಲ್ಲಿ ನೀನ್ ಯಾರು? ಸರ್, ಸುಮ್ಮನೆ ಕೇಳ್ದೆ. ಈ ಮಣಿ ಸ್ಕೆಚ್ ಮೇಲೆ ಮುಗೀತು. ಇನ್ಮೇಲೆ ಮಚ್ಚ ಈ ರೌಡಿಸಂ ಪ್ರಪಂಚದಲ್ಲಿ ಆಡೋ ಬಾಯಿಗೆ, ಕೇಳೋ ಕಿವಿಗೆ ಒಂದು ಕಥೆ ಅಷ್ಟೇ.
ಸಾವು ಅವನ ಹಿಂದೆನೇ ಸುತ್ತ ಐತೆ. ಹಿಂದೆ ಅಲ್ವೋ, ಮುಂದೆ. ಆಡೋ ಬಾಯು ನಂದೆ, ಕೇಳೋ ಕಿವಿನೂ ನಂದೆ, ಹೋಗೋ ಪ್ರಾಣ ಮಾತ್ರ ನಿಂದು. ಎಲ್ಲದಕ್ಕೂ ಕೊಲೆನೇ ಉತ್ತರನಾ? ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇಷ್ಟು ಸುಲಭವಾಗಿ ಕೊಲೆ ಮಾಡ್ತಿರಲ್ಲ, ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ವಾ? ಪಾಪದ ಕೊಡ ತುಂಬಿದ ಮೇಲೂ ಆ ಜೀವಕ್ಕೆ ಬೆಲೆ ಕೊಡಬೇಕು ಅಂತ ನಿನ್ಗನ್ಸುತ್ತಾ? ಏಯ್, ಗಾಡಿ ನಿಲ್ಸೋ. ಸರಿ ಅಣ್ಣ. ಪಾಪದ ಕೆಲಸ ಮಾಡ್ಸತ್ತವನ್ಗೆ ಪುಣ್ಯತಿಥಿ ಆಚರಿಸ್ತಾ ಇದ್ದಾರೆ. ಇವ್ರ ಕೊಲೆಗೆ ನೀವೇ ತಾನೇ ಕಾರಣ. ಹೌದು, ನನ್ನ ಜೀವನ ಪ್ರಾರಂಭವಾಗಿದ್ದು ಒಂದು ಕೊಲೆಯಿಂದ. ಇವನೇ ಗುರು ಆ ರೆಡ್ಡಿ. ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ ಮಾಡಿದ್ದಾನೆ. 20 ಪೆಟ್ರೋಲ್ ಬಂಕು, ಕಾರ್ಪೊರೇಷನ್ ಕಾಂಟ್ರಾಕ್ಟು ಎಲ್ಲ ಅವನು ಹಾಕಿದ್ದೆ ಟೆಂಡರ್ ಮಚ್ಚ. ಈ ಸಿಟಿಲಿ ಅವನಿಗೆ ಆಪೋಸಿಟ್ಟು ಒಂದು JK, ಮತ್ತೊಂದು ಇನ್ಕಮ್ ಟ್ಯಾಕ್ಸ್. ಒಂದೊಂದು ಏರಿಯಾದಲ್ಲಿ ಒಂದೊಂದು ರಾಣಿ ಇಟ್ಟಿರ್ತಾನೆ ಅಂತ ಸೋಕಿ ನನ್ನ ಮಗನಿಗೆ. ಅವನ ಹಿಂದೆ ಮುಂದೆ ಹುಡುಗರು ಇರ್ತಾರೆ. ಸ್ಪಾಟಿಂದ ಸ್ಪಾಟ್ಗೆ ಕಾರ್ ಚೇಂಜ್ ಮಾಡ್ತಾನೆ. ಅವನ ವೀಕ್ನೆಸ್ ನಮ್ಮ ಸ್ಕೆಚ್ಚು. ಏ ಶಾಂತ, ಗುಂಡನ ಕಾರ್ ತೆಗೆ ಕೇಳಿ ಆಚೆ. ಆಯ್ತು ರೀ. ಏ ಗುಂಡ, ಆ ಕಾರ್ನ ಹೊರಗಡೆ ತೆಗಿಯೋ. ಆಯ್ತಕ್ಕ. ಏಯ್, ನೀ ಹಬ್ಬ ಕಡೆ ಮಾಡ ಚಚ್ಚಕ್ ನಾ ಬಂಡ ದೊರಕಿಂದೆ ಲೋಫರ್ ತೀರಾ ಬಂಡಿ. ಗುಡ್ ಮಾರ್ನಿಂಗ್ ಸರ್. ಅಲ್ಲ ರೀ, ಫ್ಲಾಟ್ಗೆ ಅಡ್ವಾನ್ಸ್ ಕೊಟ್ಟರು ಅರ್ಜೆಂಟ್ ಮಾಡ್ತಾರೆ, ನಮಗೆ ಟೆನ್ಷನ್ ಕೊಡ್ತಾರೆ. ಅವ್ರಿಗೆ ಕರೆಕ್ಟ್ ಟೈಮ್ಗೆ ಫಿನಿಶ್ ಮಾಡಿ ಕೊಡಬೇಕು, ಇಲ್ಲ ಅಂದ್ರೆ ಮಾರ್ಕೆಟಲ್ಲಿ ನನಗೆ ಮರ್ಯಾದೆ ಇರಲ್ಲ ರೀ. ಆಯ್ತು ಸರ್. ಇತ್ತು ಮಾತಾಡ್ತಿದ್ದೀನಿ ಮಚ್ಚ. ನೀನು ಹೇಳಿದ ಪ್ರಕಾರ ರೆಡ್ಡಿ ಕರೆಕ್ಟ್ ಟೈಮಿಗೆ ಬಂದವನೇ. ನಿಂದೇಳಪ್ಪ. JK ಒಪ್ತಾ ಇಲ್ಲ, ಕಾಂಪ್ರಮೈಸ್ ಆಗೋದೇ ಒಳ್ಳೇದು. ಕಾಂಪ್ರಮೈಸಾ? ನೋ ಚಾನ್ಸ್. ಅಂತ JKಗಳನ್ನ ಎಷ್ಟು ಜನ ನಾನು ನೋಡಿದ್ದೀನಿ. ಆಗಲ್ಲಣ್ಣ, ಈಗ ಅವನ ಜೊತೆ ಮಚ್ಚ ಇದ್ದಾನೆ. ಎಲ್ಲಿ ಯಾವಾಗ ಹೆಂಗ್ ಸ್ಕೆಚ್ ಆಗ್ತಂತ ಗೊತ್ತಾಗಲ್ಲ. ನಾನೇನು ಪೇಪರು, ಅವನೇನು ಪೆನ್ನ ಸ್ಕೆಚ್ ಹಾಕಕ್ಕೆ. ನನ್ನ ಮಾತು ಕೇಳೋಣ. ಏಯ್, ಮಕ್ಕಳ ಥರ ಮಾತಾಡಬೇಡ, ಹೋಗಿ ಕೆಲಸ ನೋಡ. ಏಯ್ ನಡ್ರ. ನಮಸ್ಕಾರ. TV9 ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ಸುಪ್ರಸಿದ್ಧ ಕನ್ಸ್ಟ್ರಕ್ಷನ್ ಕಂಪನಿ ಮಾಲೀಕರಾದ ಶ್ರೀ ನಾರಾಯಣ ರೆಡ್ಡಿ ಅವರ ಹತ್ಯೆ. ಇಂದು ಬೆಳಗಿನ ಜಾವ ನಾರಾಯಣ ರೆಡ್ಡಿ ಅವರು ವಾಯು ವಿಹಾರವನ್ನು ಮುಗಿಸಿ ತಮ್ಮ ಕಾರಿನಲ್ಲಿ ಮನೆಗೆ ಹಿಂತಿರುಗುವ ಸಮಯದಲ್ಲಿ ದುಷ್ಕರ್ಮಿಗಳು ಅವರನ್ನು ಹಿಂಬಾಲಿಸಿ ಗುಂಡಿಕ್ಕಿ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದ, ಅನುಭವಿಸೋ ಯೋಗ ಇರಲಿಲ್ಲ. ಬಡ್ಡಿ ಮಗ 1 ಎಕರೆ ಕೊಟ್ಟಿದ್ರೆ ಏನ್ ಕಳ್ಕೊತಾ ಇದ್ದ? ಆಸ್ತಿ ಅನುಭವಿಸೋದಾಗಿರ್ಲಿ, ಬಾಡಿನೂ ಮಣ್ಣಪಾಲಾಗೋಯ್ತು. ಇವನು ಪಾಪದ ಕೊಡ ತುಂಬ್ತಾ ಇದೆ. ಇವನ್ ಬಾಡಿಲಿ ಏನೇನ್ ಕಾಯಿಲೆ ಇದೆಯೋ ಏನೋ.
ನೆತ್ತಿ ತಟ್ಕೋ, ಉಸಿರು ನಿಂತೋಗ್ಬಿಟ್ಟಾತು. ನೀನ್ ಒಳಗು. ಆ ಗುಟ್ಟಳ್ಳಿ ಹುಡುಗರು ಗಣೇಶ್ನ ಹಬ್ಬ ಮಾಡ್ತಾ ಇದ್ದಾರೆ. ನನಗೆ ಮೈ ಸರಿ ಇಲ್ಲ, ನೀನೇ ಕೊಟ್ಬಿಡು. ಸರಿ ಅಣ್ಣ. ಬಾ ಮಚ್ಚ, ಗುಟ್ಟಳ್ಳಿ ಹುಡುಗರು ಧೂಳ್ ಮಾಡ್ಲಿ ಅಣ್ಣ. ಬರ್ತೀವಣ್ಣ. ಅವತ್ತು ಇವನ್ ತಲೆ ತೆಗಿದೇನೆ ತಲೆ ಸೌರಿದ್ದನ್ ನೋಡಿ ನಾನು ಮೆಂಟ್ಲಾಗೋದೆ. ಗುಡ್ ಸೆಲೆಕ್ಷನ್ ಅಣ್ಣ. ಅವನಲ್ಲಿರೋ ಧೈರ್ಯ, ನಮ್ಮ ಹತ್ರ ತೋರಿಸೋ ನಿಯತ್ತು, ರಿಯಲಿ ಯು ಆರ್ ಗ್ರೇಟ್ ಅಣ್ಣ. ನಾನು ಕುಡ್ದಿದ್ದು ಫ್ರೆಶ್ ಹಾಲು, ನೀನ್ ಕುಡ್ದಿದ್ದು ನನ್ನ ಎಂಜಿಲು. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ನೀನೇ ನನ್ನ ಗಂಡ ಆಗೋಗ್ಬಿಡ್ತೀಯ. ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಇದನ್ನ ಬೀರೂನಲ್ಲಿಡು. ನನ್ನ ಮಗನೇ, ಆ ಪಾಠಕ್ಕೆ ಹೋಗಿ ತಿಳ್ಕೊತಾರ. ಇಲ್ಲಿ ನೋಡಿಲ್ಲ ಹಿಂಗ್ ಹಿಡ್ಕೊಂಡು ಹಚ್ಚೋದು. ನೀವೇನ್ ಮನುಷ್ಯರು ದನಗಳು? ಊರೆಲ್ಲ ಮಲಗಿರ್ಬೇಕಾದ್ರೆ ಪಟಾಕಿ ಹಚ್ಚಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀರಾ? ಇಡಿಯಟ್ಸ್, ಬುದ್ಧಿ ಇಲ್ಲ ನಿಮ್ಗೆ? ಮಾತಿನ ಮೇಲ್ ನಿಗಾ ಇರ್ಲಿ. ಏನ್ ಯಾವಾಗ ಎಲ್ಲಂದ್ರಲ್ಲಿ ಪಟಾಕಿ ಹೊಡಿತೀರಲ್ಲ, ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ದೀಪಾವಳಿ ಆಯ್ತು, ಯುಗಾದಿ ಆಯ್ತು, ನಿಮ್ಗೆ ಹುಟ್ರು ಪಟಾಕಿನೇ ಸತ್ರು ಪಟಾಕಿನೇ. ಈಗ ಗಣೇಶ ಹಬ್ಬನ ನೆಪ ಬೇರೆ ಇವ್ರಿಗೆ. ನಿಮ್ಮಂಥವ್ರಿಂದಾನೆ ಹೆಣ್ಮಕ್ಳು ಬೀದಿಲ್ ಓಡಾಡಕ್ಕಾಗ್ತಿಲ್ಲ. ಅಲೋ ಮೇಸ್, ನಾವ್ ಪಟಾಕಿ ಎಲ್ ಬಕಾರ ಹೊಡಿತೀವಿ, ನಿಮ್ಗೇನ್ರೆ? ಕೆಳಗ್ ಬಿದ್ದಿದ್ ನಾವು. ನಮ್ಗೇನಾದ್ರೂ ಆಗಿದ್ದಿದ್ರೆ ಏನ್ರಿ ಮಾಡ್ತಿದ್ರಿ ನೀವು? ಓಹೋ, ಸ್ವಲ್ಪನೂ ಕಾಮನ್ ಸಾರಿ ಮೇಡಮ್, ನೀವು ಹೊರಡಿ ಹೋಗಿ. ಬಂದೆ ಇರಮ್ಮ. ಅದೇನ್ ಎಷ್ಟೊತ್ತಾಯ್ತು? ಬಾಗಿಲು ತೆಗಿಯಕ್ಕಾಗಲ್ವಾ? ಸಿಟ್ಟಿಗೇನು ನಿನಗೆ? ಹಗಲು ರಾತ್ರಿ ಎಲ್ಲ ಒಂದೇ. ನಮ್ಮಂತವ್ರಿಗೆ ಹೊಟ್ಟೆ ಹಸುವಮ್ಮ, ಕಾಯ್ತಾ ಇದ್ದೀನಿ. ಹೌದು, ಯಾರ ಮೇಲೆ ಕೋಪ? ಕೋಪ ಇಲ್ದೆ ಇನ್ನೇನಿರುತ್ತೆ ಡ್ಯಾಡಿ? ಆಡ್ ಶೂಟಿಂಗ್ ಮುಗಿಯೋದ್ ಲೇಟ್ ಆಯ್ತು. ಅಲ್ಲಿಂದ ನಾನು ಸ್ವಾತಿ ಬರ್ತಾ ಇದ್ವಾ, ಗುಟ್ಟಳ್ಳಿ ಸರ್ಕಲ್ ಹತ್ರ ದೊಡ್ಡ ಪೊರ್ಕಿಗಳ ಗ್ಯಾಂಗು. ಪೊರ್ಕಿಗಳ ಗ್ಯಾಂಗ್ ಏನ್ ಮಾಡ್ತಾರಮ್ಮ? ಅದು ನಡು ರಾತ್ರಿಲಿ, ನಡು ಬೀದಿಲಿ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕ್ಬೇಕು ಡ್ಯಾಡಿ. ಅಮ್ಮ ತಾಯಿ, ಮಧ್ಯರಾತ್ರಿ ಆಗಿದೆ, ಒಟ ಅಂತ ಮಾತಾಡೋದ್ ನಿಲ್ಸಿ ಮೊದಲು ಊಟ ಮುಗಿಸು ತಾಯಿ. ಡ್ಯಾಡಿ ನೋಡಮ್ಮ, ಒಬ್ಬರಿಗೆ ತೊಂದರೆ ಆದ್ರೆ ಇನ್ನೊಬ್ಬರಿಗೆ ಸಂತೋಷ, ಇನ್ನೊಬ್ಬರಿಗೆ ಸಂತೋಷ ಆದ್ರೆ ಮತ್ತೊಬ್ಬರಿಗೆ ಸಂಕಟ. ಇದು ಜಗತ್ತಿನ ನಿಯಮ. ಈ ತೊಂದರೆಗಳ ಮಧ್ಯ ಅನುಕೂಲಗಳನ್ನು ಹುಡುಕೊಂಡು ನಮ್ಮ ಬದುಕನ್ನು ಸಾಗಿಸ್ಬೇಕು. ಸಿಟ್ ಮಾಡ್ಕೋಬಾರ್ದು. ನೀವೇನೇ ಹೇಳಿ ಡ್ಯಾಡಿ, ನಂಗಿವೆಲ್ಲ ಇಷ್ಟ ಇಲ್ಲ. ನೋಡು ಮಗಳೇ, ಇದು ಕಷ್ಟ ನಷ್ಟ ಇಷ್ಟ ಅವಳಿಗೆ ಪ್ರಶ್ನೆನೇ ಅಲ್ಲ. ಒಬ್ರು ಇನ್ನೊಬ್ಬರನ್ನ ಸಹಿಸ್ಕೋಬೇಕು, ಅದನ್ನೇ ಸಹಬಾಳ್ವೆ ಅಂತ ಕರೆಯೋದು. ಈಗ ನೋಡು, ನೀನು ಹೊತ್ತಲ್ ಕೆಲಸ ಮುಗಿಸ್ಕೊಂಡು ಮಧ್ಯರಾತ್ರಿ ಮನೆಗೆ ಬರ್ತೀಯ. ಅದು ನನಗೆ ಇಷ್ಟನೇ ಇಲ್ಲ, ಆದ್ರೂ ನಾನು ಸಹಿಸ್ಕೋತೀನಿ. ಯಾಕೆ ಹೇಳು? ಇರ್ಲಿ. ಈಗ ಒಂದೇನಪ್ಪ ಸಮಾಧಾನ ಅಂತಂದ್ರೆ, ನಿನ್ನಂಥ ಹುಡುಗಿರು ಮಧ್ಯರಾತ್ರಿಲಿ ರಸ್ತೆಯಲ್ಲಿ ಓಡಾಡ್ತಾ ಇರೋದು ನೋಡಿದ್ರೆ ಗಾಂಧೀಜಿಯವ್ರ ಕಂಡ ರಾಮರಾಜ್ಯದ ಕನಸು ನನಸಾಗ್ತಾ ಇದೆ ಅಂತ ಅನ್ಸುತ್ತೆ. ಇದೇನ್ ಹೊಗಳಿಕೇನೋ ಬೈಗುಳಾನೋ?
ಸರಿ ಕ್ಲೀನಾಗಿ ಮೆಜರ್ಮೆಂಟ್ ಮಾಡಿ ಮಾರ್ಕಿಂಗ್ ಮಾಡ್ರಿ ಬೇಕ್ ಹಾಂ ಏಯ್ ಅಲ್ಲಿ ಏನ್ರಿ ಮಾಡ್ತಾ ಇದ್ದೀರಾ ಹಾಂ ಓಕೆ ಕಳಿಸ್ತೀನಿ ಅಂತ ಹೇಳಿದ್ನಲ್ಲ ಸರಿ ಹಾಂ ಆಯ್ತು ರೀ ಬೇಗ ತಗೊಳ್ಳೋರಿ ಪೋಸ್ಟ್ ಮಾರ್ಟಮ್ಗೆ ಹಾಂ ಚೆಕ್ ಮಾಡಿ ಯಾರು ಹೊರಗಡೆ ಬಿಡಬೇಡ್ರಿ ಓಕೆ ಸರ್ ಮಿಸ್ಟರ್ ಉತ್ತಪ್ಪ ಎಲ್ಲ ಸರಿಯಾಗಿ ಮಾಜರ್ ಮಾಡಿದ್ರ? ಎಸ್ ಸರ್. ಯಾರ ಮೇಲಾದ್ರೂ ಡೌಟು? ಒಂದು ಕ್ಲೂ ಸಿಕ್ಕಿದೆ ಸರ್, ಆದ್ರೆ ಸ್ಪಷ್ಟವಾಗಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಏನ್ರಿ ಇಷ್ಟೊಂದು ಕೊಲೆಗಳಾಗ್ತಿದ್ರು ಪೊಲೀಸರಾಗಿ ಏನ್ರಿ ಮಾಡ್ತಾ ಇದ್ದೀರಾ? ಜೇಕೆನೆ ಕೊಲೆ ಮಾಡಿಸಿದ್ದು ಅಂತ ಗೊತ್ತಿದ್ರು ಯಾಕೆ ಅರೆಸ್ಟ್ ಮಾಡ್ತೀರಾ ನೀವು ಅವ್ರನ್ನ? ಪೊಲಿಟಿಕಲ್ ಪ್ರೆಷರ್ ಏನಾದ್ರು ಇದೆಯೇನ್ರಿ? ನೋಡಿ, ನಮ್ಗೆ ಯಾವ ಪೊಲಿಟಿಕಲ್ ಪ್ರೆಷರು ಇಲ್ಲ. ಇನ್ವೆಸ್ಟಿಗೇಷನ್ ಮುಗಿದ್ಮೇಲೆ ಅಪರಾಧಿ ಯಾರೇ ಆಗಿದ್ರು ಸರಿ, ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಅಂತ ಇನ್ವೆಸ್ಟಿಗೇಷನ್ ಇಲ್ಲಿರೋ ಜನನೇ ಹೇಳ್ತಾರಲ್ರಿ ಜೇಕೆನೆ ಕೊಲೆ ಮಾಡಿಸಿರೋದು ಅಂತ. ಏಯ್ ಸ್ವಾಮಿ, ದಿನ ಬೆಳಗಾದ್ರೆ ಪೇಪರ್ಗಳಲ್ಲಿ ಆ ಮಿನಿಸ್ಟರ್ ಇಷ್ಟು ಕೋಟಿ ತಿಂದ, ಈ ಮಿನಿಸ್ಟರ್ ಇಷ್ಟು ಕೋಟಿ ತಿಂದ ಅಂತ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಅಪವಾದ ಹಾಕ್ತಾ ಇರ್ತಾರೆ. ಹಾಗಂತ ಅವ್ರನ್ನೆಲ್ಲೂ ಅರೆಸ್ಟ್ ಮಾಡೋಕ್ಕಾಗುತ್ತೇನ್ರಿ? ಹೌದು, ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ನಾಳೆ ಕೋರ್ಟ್ಗೆ ಸಾಕ್ಷಿ ಹೇಳೋದಕ್ಕೆ ನೀವು ಬರ್ತೀರಾ? ಇಲ್ಲ ಸರ್. ನೀವು? ನಾವ್ಯಾಕೆ ಬರೋಣ ಸರ್? ನೀವು? ಇದಕ್ಕೇನು ಕೊನೆನೇ ಇಲ್ವಾ ಸರ್? ಇದ್ದೇ ಅದಕ್ಕೆ ಇನ್ವೆಸ್ಟಿಗೇಷನ್ ಅಂತ ಆಗ್ಬೇಕು. ಅಲ್ಲಿವರೆಗೂ ನೀವೆಲ್ಲ ಕಾಯ್ಬೇಕು. ಜನಗಳು ನಿಮ್ ಬಗ್ಗೆನೇ ಮಾತಾಡ್ತಾರಣ್ಣ. ಜನ ನೀರಿನ ತರ ಕಣು, ಬಕೆಟ್ಗೆ ಹಾಕಿದ್ರು ಇರ್ತಾರೆ, ಟಬ್ನಲ್ಲಿ ಹಾಕಿದ್ರು ಇರ್ತಾರೆ, ಕೊನೆಗೆ ಮಣ್ಣಲ್ಲಿ ಸುರಿದ್ರೆ ಹಿಂಗೋಗ್ತಾರೆ. ಹಾಗಾದ್ರೆ ಈ ಕೊಲೆನ ಯಾರನ್ನು ಮಾಡಿಸಿರ್ಬೋದು? ಹಲೋ, ಮಣಿ ಸುಬ್ರಹ್ಮಣಿ ನೋಡಿದ್ರ? ಹೆಸರು ನಿಮ್ಮದು, ಬಸರು ನಮ್ದು. ಕೊಲೆ ಮಾಡಿಸಿದ್ದು ನಾನು. ನೀನ್ ಅಪ್ಪ ಇಲ್ದಿರೋ ಅನಾಥ ಅಂತ ಹೇಳಿದ್ರೆ ನಾನೇ ಬಂದು ನಿಮ್ಮಮ್ಮನಿಗೆ ತಾಳಿ ಕಟ್ತಾ ಇದ್ನಲ್ಲೋ. ನಮ್ಮಮ್ಮನ ಬಗ್ಗೆ ನೀನೇನ್ ಅನ್ಕೊಂಡಿದೀಯಾ? ಅವ್ರ ಬಗ್ಗೆ ಗೊತ್ತಿಲ್ಲ, ನಿನ್ನ ಆಟ ನೋಡಿದ್ರೆ ಅಪ್ಪನಿಗಂತೂ ಹುಟ್ಟಿಲ್ಲ ಅನ್ಸತ್ತೆ. ನೋಡು, ಇದು ನನ್ನ ಏರಿಯಾ. ನನ್ ತಂದೆ ಕೈ ಹಾಕಿದ್ರೆ ನಿನಗೆ ಹಿಡಿದಿರೋ ಶನಿ ಸತ್ತು ಬೂದಿ ಆದ್ರೂ ಬಿಡಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಕನಕಪುರ ಸ್ವಾಮೀಜಿ ಜಮೀನ್ ವಿಷಯದಲ್ಲಿ ತಲೆ ಹಾಕ್ಬಾರ್ದು ಅಂತ. ಲೇ, ಇದು ನನ್ನ ಏರಿಯಾ, ಅದು ನಿನ್ನ ಏರಿಯಾ ಅಂತ ಕಚ್ಚಾಡಕ್ಕೆ ನಾನೇ ನಾಯಿ ಅಲ್ಲ. ಹಾಗಂದ್ರೆ ಆನೆ ಗೊತ್ತಲ್ಲ, ಆನೆ ನಡೆದಿದ್ದೇ ದಾರಿ. ಮಧ್ಯ ಹೋದ್ರೆ ಅಪ್ಪಚ್ಚಿ ಆಗೋದು ಗ್ಯಾರಂಟಿ. ಅಣ್ಣ, ಯಾರ್ದಣ್ಣ ಫೋನು? ಮಣಿದು. ಹುಟ್ಟಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಪಾಪ. Ma'am, I think this is the best costume we can have for this ad. Okay. Just finalize this costume and get back to me. Okay. I'll tell you what to do next. Oh, ಅಪ್ಪಂಗೆ ಫೋನ್ ಮಾಡಬೇಕು. ಟೈಮ್ ಆಯಿತು. Okay, ma'am. ಹಲೋ, ಯಾರು? ನಾನ್ ಡ್ಯಾಡಿ, ಐಶ್ವರ್ಯ. ನಾನು ಬರಲೇಬೇಕಾ? ಅಲ್ಲಮ್ಮ, ನಾನು ನಿನ್ನೆನ್ನೇನು ಹೇಳಿಲ್ವಾ? ಅಲ್ಲಮ್ಮ, ಇವತ್ತೇನು ನಿನ್ನ ತಾಯಿ ದಿವಸ. ಒಂದು ಪವಿತ್ರವಾದ ಸ್ಥಳಕ್ಕೆ ಹೋಗಿ ಶುದ್ಧವಾದ ಮನಸ್ಸಿನಿಂದ ಅವಳ ಸ್ಮರಣೆ ಮಾಡೋದು ಬೇಡವಾ? ಅಲ್ಲ, ವರ್ಷಕ್ಕೆ ಒಂದು ದಿವಸನೂ ನಾವು ಇಷ್ಟು ಮಾಡದೇ ಇದ್ರೆ ನಾವು ಬದುಕಿದ್ದು ಏನಮ್ಮ ಪ್ರಯೋಜನ? ನಂಗೆ ಅದೆಲ್ಲ ಗೊತ್ತಿಲ್ಲ. ಏನಾದ್ರೂ ಕಾರಣ ಹೇಳು, ತಕ್ಷಣ ಬಂದ್ಬಿಡು. ನಾನು ದೇವಸ್ಥಾನಕ್ಕೆ ಹೋಗಿ ಕಾಯ್ತಾ ಇರ್ತೀನಿ. ರೈಟ್? ಓಕೆ 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 ಡ್ಯಾಡಿ, ಬರ್ತೀನಿ. ಬರ್ತಾನ ಪೆಟ್ರೋಲ್? 100% ಗ್ಯಾರಂಟಿ ಬಂದೇ ಬರ್ತಾನೆ ಅಂತ ಮೆಸೇಜ್ ಐತೆ ಮಚ್ಚ. ಸರಿ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಇಟ್ಕೋ. ಯಾಕಮ್ಮ ಪ್ರಸಾದ ಬೇಡ ಅಂತೀಯ? ನೋಡು, ಯಾರೇ ಪ್ರಸಾದ ಕೊಟ್ಟರು ಬೇಡ ಅನ್ಬಾರ್ದು. ತಗೋ ಸರ್, ಕೊಡಿ.
ಒಂಚೂರು ನಡೀತೈತೆ, ಬೇಗ ಬಾ ಗುರು. ಸೈಡ್ ಬಿಡಯೋ. ಆಚೆ ಬಾ, ನನ್ನ ಮಗ ನಿನ್ಗೂ ಐತೆ. ಕಂಡಿದ್ದೀರ ಹೋಗಲೇ. ಅಲ್ಲಿ ಇಲ್ಲಿ ಟೋಕನ್ ಹಾಕೊಂಡ್ ಬದ್ಕ ನನ್ ಮಗ ನೀನು. ನಮ್ಮ ಅಚ್ಚನೆತ್ತಕ್ಕೆ ಟೋಕನ? ಓಯ್ ಹೊಡಿತೇನಾ? ಇಲ್ಲ ಗುರು. ಹೊಡಿಯ ನೋಡೋಣ. ಇಲ್ಲ ಗುರು, ಬಿಟ್ಬಿಡು ಗುರು. ತಪ್ಪಾಯ್ತು ಗುರು. ಎಲ್ಲೋಗಿ ಬಾಂಬೆಲೋಗಿ ಮಡ್ರಾಸಲ್ಲಿ ಹೋಗಿ ಬದುಕೋತೀನಿ ಗುರು. ಬಿಟ್ಬಿಡು ಗುರು. ಕಾಗೆ ಮೇಲ್ ಹಾರ್ಬಿಟ್ರೆ ಹದ್ದಾಗತ್ತಾ? ಏಯ್ ಕಳ್ಚ್ಕೊಳ. ಅಣ್ಣ ಹೇಳಾಯ್ತಲ್ಲ, ಕಳ್ಸ್ಕೋ. ನೋಡ್ ಮಚ್ಚ, ಕಾಡೊಂದಿ ಓಡ್ದಂಗ್ ಓಡ್ತಾನೆ. ಯಾಕೆ ಬಿಟ್ಟೆ ಗುರು ಅವನ್ನ? ಹೋಗ್ಲಿ ಬಿಡು, ಚಿಲ್ಡ್ರೆ ನನ್ನ ಮಗ. ಓಕೆ ಸಿಡಾ. ಏನ್ ನಡೀತಾ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ? ಇಷ್ಟೆಲ್ಲ ಸಿಟಿಲಿ ಕ್ರೈಮ್ ನಡೀತಾ ಇದೆ, ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ. ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಮುದ್ದೆ ತಿಂದು ಹೊಟ್ಟೆ ಬೆಳೆಸಿ ದುಡ್ಡು ಮಾಡೋದಲ್ಲ, ಜನಗಳ ಕೆಲಸ ಮಾಡ್ಬೇಕು. ಕಮಿಷನರ್ ನಾನು. ಈ ಕೊಲೆ ಹಿಂದೆ JK ಕೈವಾಡ ಇದೆ ಅಂತ ನಾನು ಟಿವಿ ನೋಡಿ ತಿಳ್ಕೊಬೇಕಾ? ಹೇಗ್ ನಡೀತಾ ಇದೆ ಇದೆಲ್ಲ? ಸರ್, ನಾವು ಕಲೆಕ್ಟ್ ಮಾಡಿರೋ ಮಾಹಿತಿ ಪ್ರಕಾರ ಬಿಲ್ಡರ್ಸ್ ಕೊಲೆಗೂ JKಗೂ ಯಾವುದೇ ಥರದ ಸಂಬಂಧ ಇಲ್ಲ ಸರ್. ಅದೇನಿದ್ರು ಬಾಂಬೆ ಶೂಟರ್ಸ್ ಕೆಲಸ ಸರ್. ಅಲ್ರಿ, JKನೇ ಕೊಲೆ ಮಾಡಿಸಿದಾನೆ ಅಂತ ಜನರೇ ಹೇಳ್ತಿದ್ದಾರೆ. ಸರ್, ಹೈವೇಲಿ ಆಕ್ಸಿಡೆಂಟ್ ಆಗಿ ಅದರಲ್ಲಿ ಯಾರಾದರೂ ಸತ್ರೆ ತಕ್ಷಣ ಅಲ್ಲಿರೋ ಜನ ಎಲ್ಲ ಗುಂಪು ಸೇರಿ ತುಂಬಿ ಗಲಾಟೆ ಮಾಡಿ ರಸ್ತೆಯಲ್ಲಿ ಓಡಾಡೋ ಎಲ್ಲ ವೆಹಿಕಲ್ಸ್ ಮೇಲೂ ಕಲ್ತೂರ್ತಾರೆ. ಪೊಲೀಸವ್ರ ಮಧ್ಯೆ ತಡೆಯೋದಕ್ಕೆ ಹೋದ್ರೆ ಅವ್ರ ಮೇಲೂ ಕೈ ಮಾಡ್ತಾರೆ. ಇಷ್ಟೆಲ್ಲ ಆದದ್ದು ಪೊಲೀಸವ್ರಿಂದಲೇ, ಪೊಲೀಸವ್ರದೇ ತಪ್ಪು ಅಂತ ಜನ ನಮ್ಮ ಮೇಲೆ ತಪ್ಪು ಹೊರಿಸ್ತಾರೆ. ಇದಕ್ಕೆಲ್ಲ ಏನು ಕಾರಣ ಗೊತ್ತಾ ಸರ್? ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರೋ ಒಬ್ಬರು ಮಾಡೋ ತಪ್ಪಿಂದ ಇಡೀ ಡಿಪಾರ್ಟ್ಮೆಂಟಲ್ಲಿರೋ ಎಲ್ಲ ಪೊಲೀಸರು ತಪ್ಪಿತಸ್ಥರು ಅನ್ನೋ ಭಾವನೆ ಜನರಲ್ಲಿರೋದ್ರಿಂದ. ಸರ್, 24 ಅವರ್ಸ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ಸು ಡ್ಯೂಟಿ ಮಾಡ್ತಿದ್ದಾರೆ, ಜನರಿಗಾಗಿ, ಜನರಿಗೋಸ್ಕರ. ಆದರೆ ಜನಕ್ಕೆ ಏನು ಸರ್ ಗೊತ್ತು? ಇಡೀ ನಮ್ಮ ಡಿಪಾರ್ಟ್ಮೆಂಟ್ ಒಂದು ವಾರ ಬೇಡ, ಜಸ್ಟ್ ಒಂದೇ ಒಂದು ದಿನ ರಜಾ ಮನೇಲಿ ಕೂತ್ಕೊಂಡ್ರೆ ಪೂರ್ತಿ ಸಿಟಿ ಸ್ಮಶಾನ ಆಗಿರುತ್ತೆ ಸರ್. ನಿಜವಾದ ಅಪರಾಧಿನ ಒದ್ದು ಒಳಗಾಕಿದ 10 ನಿಮಿಷದಲ್ಲಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಜೇಬಲ್ಲಿ ಇಟ್ಕೊಂಡಿರೋ ಹಾಗೆ ರಾಜಕಾರಣಿಗಳು ಮಾಡೋ ಫೋನು ಏನೇನು ಕೆಲಸ ಮಾಡಿಸುತ್ತೆ ಅಂತ ಪಾಪ ಜನಗಳಿಗೆ ಗೊತ್ತಾಗಲ್ಲ ಸರ್. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ಒಳ್ಳೆ ಕೆಲಸಗಳು ಆಗ್ತಿದೆ ಅಂತ ನನಗೆಲ್ಲ ಗೊತ್ತ್ರಿ. ಪೊಲಿಟಿಷಿಯನ್ಸ್, ರೌಡೀಸ್, ಡೆವಲಪರ್ಸ್, ಎನ್ಕ್ರೋಚರ್ಸ್ ಯಾವ್ಯಾವ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಎಷ್ಟೆಷ್ಟು ಮಂತ್ಲಿ ಫಿಕ್ಸ್ ಮಾಡಿದ್ದಾರೆ ಅದು ನನಗೆ ಗೊತ್ತ್ರಿ. ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರ ಹತ್ರ 5 ರೂಪಾಯಿ 10 ರೂಪಾಯಿ ಲಂಚ ತಗೊಳ್ಳೋ ಪೊಲೀಸ್ ಆಫೀಸರು ನಮ್ಮಲ್ಲಿದ್ದಾರೆ ಅಂತ ನನಗೆ ಗೊತ್ತ್ರಿ. ನಿಲ್ಲಿಸ್ಬೇಕು. ಫಸ್ಟ್ ನಮ್ಮವರು ಲಂಚ ತಗೊಳ್ಳೋದನ್ನ ನಿಲ್ಲಿಸ್ಬೇಕು. ನನ್ನ ಅಧಿಕಾರದಲ್ಲಿ ಒಂದು ರೌಡಿ ಇರಬೇಕು, ಇಲ್ಲ ಪೊಲೀಸ್ನವ್ರು ಇರಬೇಕು. ಅಂಡರ್ಸ್ಟ್ಯಾಂಡ್? ಒಬ್ಬ ಪವರ್ಫುಲ್ ವ್ಯಕ್ತಿ ಅಪರಾಧಿ ಅಂತ ಕನ್ಫರ್ಮ್ ಆದ್ರೂ ಅವನ್ನ ಅರೆಸ್ಟ್ ಮಾಡಬೇಡಿ. ಎನ್ಕೌಂಟರ್ ಮಾಡಿ ಬಿಸಾಕಿ. 2-3 ತಲೆಗಳು ಬಿದ್ದರೆ ತಲೆ ಓಡಿಸೋ ತಲೆಗಳು ತಣ್ಣಗಾಗ್ತವೆ. JK. ಓ JK ಹೇಳಿ. ಓಂ ಶಾಂತಿ. ಅದೇ ನಾನು ಕೇಳಿದ್ನಲ್ಲ, ಆಸ್ತಿ ವಿಷಯ. ಈ ಜಗತ್ತೇ ನಶ್ವರ JK. ಹೆಣ್ಣು ಹೊನ್ನು ಮಣ್ಣು ಹಿಂದೆ ಹೋದವರು ಯಾರು ಉಳಿದಿಲ್ಲ. ಅದೆಲ್ಲ ತಾನಾಗೇ ಒಲ್ದು ಬರಬೇಕು. ಶಿವಾಜಿನಗರದಲ್ಲಿ ಗಾಂಜಾ ಮಾರೋದ್ರಿಂದ ಹಿಡಿದು ಈಗ ನಿನ್ನ ಮಠದಲ್ಲಿ ಫಾರಿನರ್ಸ್ನ ಕರೆಸಿ ಹೆಣ್ಣು ಮಕ್ಕಳನ್ನ ತಲೆ ಹಿಡಿತಾ ಇರೋ ವಿಚಾರದವರೆಗೂ ನನಗೆ ಗೊತ್ತು. ಇಷ್ಟಕ್ಕೂ ಆ ಜಾಗ ನನಗೆ ಬೇಕು. ನೀನದನ್ನು ಕೊಡ್ತೀಯ, ಗೊತ್ತಾಯ್ತಲ್ಲ? ಕಾಕಿ, ಖಾದಿ, ಕಾವಿ ಈ ಮೂರನ್ನು ಎದುರು ಹಾಕೊಂಡು ಯಾರು ಉಳಿದಿಲ್ಲ JK. ಈ JK ಉಸಿರು ಸೋಕಿದ್ರೆ ಹೆಡೆ ಎತ್ತಿರೋ ನಾಗರಾವ್ ಕೂಡ ಹುತ್ತ ಸೇರುತ್ತೆ. ಇಷ್ಟು ಹೇಳದ ಮೇಲೂ ನೀನ್ ಕೇಳಲಿಲ್ಲ ಅಂದ್ರೆ ಮಚ್ಚನ್ ಗನ್ನಲ್ಲಿರೋ ಬುಲೆಟ್ ನಿನ್ ತಲೆಯಲ್ಲಿರುತ್ತೆ. ಸರ್, ಈ ಲೈಟನ್ನ ಈ ಕಡೆ ಶಿಫ್ಟ್ ಮಾಡಿಸ್ಲಾ? ಓಕೆ, ಯಾವ ಥರ ಮಾಡ್ತೀರೋ ಮಾಡಿ ನೋಡೋಣ. ಬಾಯ್ಲಿ. ಎಸ್ ಮ್ಯಾಮ್. 18 ಲಕ್ಷ ತಗೊಂಡು 8 ತಿಂಗಳಾಯ್ತು. ಬಡ್ಡಿನೂ ಇಲ್ಲ, ಅಸಲು ಇಲ್ಲ. ಫೋನ್ ಮಾಡಿದ್ರೆ ನಾಟ್ ರೀಚಬಲ್. ಯಾಕೆ ಬಾಸ್, ಪರ್ಮನೆಂಟ್ ಆಗಿ ನಾಟ್ ರೀಚಬಲ್ ಆಗಬೇಕಾ? ಅಣ್ಣ, ಅದು ಆರ್ಟ್ಸ್ ನಡೀತಾ ಇದೆ, ವೈಲ್ಡ್ ವೆಸ್ಟ್ ಕಂಪ್ನಿದು. ದುಡ್ಡು ಬಂದ ತಕ್ಷಣ ಕೊಟ್ಬಿಡ್ತೀನಿ ಅಣ್ಣ. ಯಾವಾಗ? ಇನ್ನೊಂದು ವಾರದಲ್ಲಿ ಕೊಟ್ಬಿಡ್ತೀನಿ ಅಣ್ಣ. ಎಕ್ಸ್ಕ್ಯೂಸ್ ಮೀ ಸರ್. ಯಾ? ಆಕ್ಚುಲಿ ಆ ರೈಟ್ ಸೈಡ್ ಕೀನೋ ಲೈಟ್ಸ್ ಪ್ರಾಬ್ಲಮ್ ಆಯ್ತು. ಹಾ? ಬಟ್ ಒಂದು 2 ಶಾರ್ಟ್ಸ್ ಪೆಂಡಿಂಗ್ ಇದೆ. ಈವ್ನಿಂಗ್ ಒಳಗೆ ಫಿನಿಶ್ ಮಾಡ್ಕೊಡ್ತೀನಿ. ಓಕೆ? ಸೆಕ್ಸಿ, ಬ್ಯೂಟಿಫುಲ್.
ನಿನ್ನ ಟೇಸ್ಟ್ ಚೆನ್ನಾಗಿದೆ. ಶಿ ಈಸ್ ಎಕ್ಸಲೆಂಟ್. ನಿನ್ನ ಅಸ್ಟೆಂಟಾ? ಅಲ್ಲ ಅಣ್ಣ, ಆ್ಯಡ್ ಕೋಆರ್ಡಿನೇಟರ್. ಓ, ಅವಳು ನನಗೆ ಬೇಕು. ಅಣ್ಣ ಅವಳಂತ ಹುಡುಗಿ ಅಲ್ಲ ಅಣ್ಣ. ಅಂತ ಹುಡುಗಿ ತರ ಮಾಡಿದ್ರಾಯ್ತು ಅಲ್ವಾ ಅಣ್ಣ? ಅಣ್ಣ ಬೇಡ ಅಣ್ಣ, ಬೇಡ. ಬಡ್ಡಿ ಮನ್ನಾ ಮಾಡ್ತೀನಿ. 1 ಅಲ್ಲ 2 ಅಲ್ಲ 3 ಲಕ್ಷ. ಯೋಚನೆ ಮಾಡು. ಅಣ್ಣ ಇಲ್ಲ ಅಣ್ಣ, ಬೇಡ ಅಣ್ಣ, ಬೇಡ. ಅಣ್ಣ ಇವನ ಹತ್ರ ಅಣ್ಣ ಕೇಳೋದು, ಬನ್ನಿ ಅಣ್ಣ ಡೈರೆಕ್ಟಾಗಿ ಅವಳ ಹತ್ರನೇ ಕೇಳೋಣ. ಯಾ, ಏನಿದು? ಕಾಂಪ್ಲಿಮೆಂಟ್. ನನ್ಗ? ಹೌದು. ನಾನ್ ಯಾವ ಕೆಲ್ಸನೂ ಮಾಡಿಲ್ವಲ್ಲ. ಸರಿ, ಕಮಿಟ್ಮೆಂಟ್ ಅಂತ ಇಟ್ಕೋ. ಮುಂದೆ ಕೆಲಸ ಮಾಡಿದ್ರಾಯ್ತು. ಏನು ಕಮಿಟ್ಮೆಂಟಾ? ಕಮಿಟ್ಮೆಂಟ್ ಅಂದ್ರೆ ಗೊತ್ತಿಲ್ವಾ? ಅಡ್ಜಸ್ಟ್ಮೆಂಟು. 1 ನಿಮಿಷ, ಅವ್ನು ನನ್ನ ಮಾತು ಕೇಳ್ತಾ ಇಲ್ಲ, ಮಾತಾಡಿ. ಒಂದ್ ಕೆಲ್ಸ ಮಾಡಿ. ಏನ್ ಹೇಳು? ನಿಮ್ ಹೆಂಡತಿನ ಇವನ್ ಜೊತೆ ಕಮಿಟ್ ಮಾಡ್ಸಿ, ಆಮೇಲೆ ನಾನ್ ಯೋಚನೆ ಮಾಡ್ತೀನಿ. ಇನ್ಸ್ಪೆಕ್ಟರ್, ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ, ಇಡಿಯಟ್. ಗಾಡಿ ಬೇರೆ ಇಲ್ಲೇ ಹಾಕ್ಬಿಟ್ಟಿದ್ದಾರೆ. 1 ನಿಮಿಷ ಕೇಳೋಣ ಬಾ. ಎಕ್ಸ್ಕ್ಯೂಸ್ ಮೀ, ಒಂಚೂರು ಗಾಡಿ ತೆಗಿತೀರಾ? ಓಹೋ, ಕಿರಿಕ್ ಪಾರ್ಟಿಗಳು ನೀವಾ? ಬೇರೆಯವ್ರಾಗಿದ್ರೆ ತೆಗಿತಾ ಇದ್ದೋ, ನೀವಾಗಿದ್ಕೆ ತೆಗಿಯಲ್ಲ, ಕಳ್ಸ್ಕೊಳ್ರಿ. ರೀ ಏನ್ರಿ ತರ್ಲೆ ಮಾಡೋದೇ ನಿಮ್ ಕೆಲ್ಸನಾ? ಏಯ್, ಯಾರಿಗೆ ತರ್ಲೆಗಿರ್ಲಿ ಅಂತ್ಯ? ಗಾಡಿ ಯಾರ್ದು ಗೊತ್ತಾ? ನಮ್ ಗುರು ಮಚ್ಚಂದು. ಮಚ್ಚ ಓಡಿಸಿದ್ದೆ ದಾರಿ, ನಿಲ್ಸಿದ್ದೆ ಪಾರ್ಕಿಂಗು. ಅದಿರ್ಲಿ, ಮಚ್ಚ ಯಾರು ಗೊತ್ತಾ? ಗೊತ್ತು, ಅವನೊಬ್ಬ ರೌಡಿ ಅಂತ. ಹಾ, ಅವರೇ ಇವರು, ನಾವು ಅವ್ರ ಕಂಪ್ನಿ. ನೀವ್ ಗಾಡಿ ತೆಗಿಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏಯ್, ಬರ್ಡೇ ದಿನ ಏನ್ರ ಗಲಾಟೆ? ಹತ್ರ ಗಾಡಿ. ಓಯ್, ನಿಮ್ಮಿಬ್ಬರದು ಕಿರಿಕ್ ಜಾಸ್ತಿ ಆಯ್ತು. ನಿಮ್ಮನ್ನ ಬಿಡಲ್ಲ ನಾನು. ಯಾಕೆ ಗೊತ್ತಾ ಬಚಾವದ್ರಿ, ಇವತ್ತು ನಮ್ ಗುರು ಬರ್ತಡೆ. ಇಲ್ಲ ಅಂತಿದ್ರೆ ನಿಮ್ಮಿಬ್ಬರಿಗೂ ಮಾರಿ ಹಬ್ಬ ಮಾಡ್ಬಿಡ್ತಾ ಇದ್ದೆ. ಏಯ್, ಹತ್ರ ಗಾಡಿ. ಯೂಸ್ಲೆಸ್ ಇಡಿಯಟ್ಸ್ ಅವರೆಲ್ಲ. ಒಂಚೂರು ಕಾಮನ್ ಸೆನ್ಸ್ ಬೇಡವೇನೆ? ನಮಸ್ಕಾರ. ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ, ಬನ್ನಿ. ಗುಡ್ ಮಾರ್ನಿಂಗ್ ಮ್ಯಾಮ್. ವೆರಿ ಗುಡ್ ಮಾರ್ನಿಂಗ್. ಮಕ್ಳೇ, ಇವತ್ತು ಅಂಕಲ್ದು ಬರ್ಡೇ. ಎಲ್ರು ವಿಶ್ ಮಾಡಿ. ಕೊಡು. ಎಲ್ಲರಿಗೂ ಕೊಡಿ. ತಗೋ, ಕೂತ್ಕೋ. ಗುಡ್ ಮಾರ್ನಿಂಗ್. ಮಕ್ಳೇ, ಇವತ್ತು ಅಂಕಲ್ದು ಬರ್ಡೇ. ಎಲ್ರು ವಿಶ್ ಮಾಡಿ. ಥ್ಯಾಂಕ್ ಯು. ಬಾ ಇಲ್ಲಿದೆ. ಅಣ್ಣ ಒಂದು ಸ್ಟಿಲ್ ಅಣ್ಣ. ಥ್ಯಾಂಕ್ ಯು. ಸ್ವೀಟ್ ತಿಂತೀಯ? ಮಂಜು, ತಗೊಳ್ಳೆ ಸ್ವೀಟು. ತಗೋ. ಹೊಟ್ಟೆ ಫೋಟೋ ತೆಗಿಯೋ. ಗಾಡಿ ನಿಲ್ಸು. ಯಾಕೆ, ಏನಾಯ್ತು? ಇದು ಜಗಳ ಮಾಡಿದ್ರಲ್ಲ ಅವ್ರದಲ್ವಾ ಗಾಡಿ? ಹೌದು. ಬ್ಲೈಂಡ್ ಸ್ಕೂಲ್ ಹತ್ರ ಇವ್ರಿಗೇನ್ ಕೆಲ್ಸ? ಯಾರಿಗ್ ಗೊತ್ತು? ನೋಡೋಣ. ತಗೊಳ್ಳಿ ಚೆಕ್ಕು. ಥ್ಯಾಂಕ್ ಯು ಸರ್. ಇದನ್ನ ಬ್ಯಾಂಕಿಗೆ ಕಳಿಸ್ಕೊಡಿ. ಓಕೆ ಮ್ಯಾಮ್. ಬರ್ತೀನಿ ಮೇಡಮ್. ಅಯ್ಯೋ ಅನ್ಸುತ್ತೆ ಮಚ್ಚ. ಒಳಗೆ ಕೇಳೋಣ. ಬಾಯ್ ಪುಟ್ಟ. ನಡಿ. ಎಕ್ಸ್ಕ್ಯೂಸ್ ಮೀ. ಏನ್ ಹೇಳಿ? ಆಕ್ಚುಲಿ ಇವಾಗ ಹೋದ್ರಲ್ಲ ರೌಡಿಗಳು, ಅವ್ರಿಗೆ ಏನ್ ಕೆಲ್ಸ ಇಲ್ಲಿ? ಯಾರ ನಮ್ಮ ರೌಡಿ ಅಂತಿದ್ದೀರಾ? ಕಣ್ಣಿರೋ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ದೆ ರೌಡಿಗಳು ಅಂತೀರಿ. ಕಣ್ಣಿಲ್ದಿರ ನಮ್ಮ ಮಕ್ಕಳು ಅವ್ರ ಒಳ್ಳೆತನಕ್ಕೆ ದೇವ್ರು ಅಂತಾರೆ. ಎಷ್ಟೋ ಜನ ಜನಸೇವೆ ಮಾಡ್ದೆ ಗುಟ್ಟಾಗಿ ಕೋಟಿ ರೂಪಾಯಿನ ತಮ್ಮ ಸ್ವಿಸ್ ಬ್ಯಾಂಕ್ ಅಕೌಂಟ್ಗೆ ಹಾಕೋತಾರೆ. ಆದ್ರೆ ಇವರು ತಾವು ದುಡ್ದಿರೋ ಅರ್ಧ ದುಡ್ಡನ್ನ ಅಂಧ ಮಕ್ಕಳ ಆಶ್ರಮಕ್ಕೆ ಮತ್ತೆ ಜನಸೇವೆಗೆ ಕೊಡ್ತಾ ಇದ್ದಾರೆ. ಇವತ್ತು ಈ ಆಶ್ರಮ ನಡೀತಿರೋದೇ ಮಚ್ಚನಂತವ್ರು ಇರೋದ್ರಿಂದ. ಕಮ್. ಮಚ್ಚ JK ಕೇಳಿರೋ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ನಿಮ್ಮ ಸೈನ್ ಬೇಕಾಗಿತ್ತು. ಏಯ್, ಏನು ಹೆದರಿಸ್ತಾ ಇದ್ದೀರಾ?
ಮರ್ಯಾದೆಗೆ ಹೋದ್ರೆ ಸರಿ, ಇಲ್ಲ ಐ ವಿಲ್ ಕಾಲ್ ದ ಪೊಲೀಸ್. ಫೋನ್ ಯಾಕೆ ಮಾಡ್ತೀಯಾ? ಪೆಟ್ರೋಲ್ ರೆಡಿ ಮಚ್ಚ. ಬರುತ್ತೆ ಬರುತ್ತೆ. ಇದು ಬರೀ ಟ್ರೈಲರ್ ಅಷ್ಟೇ. ಈ ವಿಡಿಯೋ ಚಾನಲ್ಗೆ ಹೋದ್ರೆ ಜಾಗ ನಮಗೆ, ಕಂಬಿ ನಿನಗೆ. ಸೈನ್ ಮಾಡ್ತೀಯಾ, ಸ್ಟೇಷನ್ಗೆ ಹೋಗ್ತೀಯಾ? ಹಾಗೆ ಸ್ವಾಮೀಜಿ, ಪಾಪಕ್ಕೆ ಪ್ರಾಯಶ್ಚಿತ್ತ. ಖಂಡಿತ ನಿಮಗೆ ಒಳ್ಳೇದಾಗಲ್ಲ. ಮಂತ್ರ ಹೇಳೋ ನಿನಗೆ ಒಳ್ಳೇದಾಗಿಲ್ಲ ಅಂದಮೇಲೆ ಮರ್ಡರ್ ಮಾಡೋರು ನಮ್ಗೆಲ್ಲಿಂದ ಒಳ್ಳೇದಾಗುತ್ತೆ? ಆಮೇಲೆ ಕೊನೆದಾಗ ಒಂದು ಮಾತು, ಕಾಮನ ಕಾವಿಲಿ ಕಟ್ಟಿಡಕ್ಕಾಗಿಲ್ಲ ಅಂದಮೇಲೆ ಈ ಕಳ್ಸ್ವಾಮಿ ನಾಟಕ ಯಾಕೆ? ನೋ ಸರಿ ಇಲ್ಲಮ್ಮ, ಇದು ಇಟ್ಸ್ ವೆರಿ ಬ್ಯಾಡ್. ನನ್ನ ಅಳಿ ಆಗ ಬರೋನು ಒಳ್ಳೆ ಎಜುಕೇಟೆಡ್ ಡಾಕ್ಟ್ರು ಇಂಜಿನಿಯರ್ ಆಗಿರ್ಬೇಕು ಅಂತ ಆಸೆ ಪಟ್ಟಿರೋನು ನಾನು. ಆದ್ರೆ ನೀನ್ ಆರಿಸ್ಕೊಂಡಿರೋದು ಒಬ್ಬ ರೌಡಿನ, ಒಬ್ಬ ಗೂಂಡನ, ಸಮಾಜಕ್ಕೆ ಬೇಡದೇ ಇರೋ ಕೆಟ್ಟ ಕ್ರಿಮಿನ. ಕೂಲ್ ಡ್ಯಾಡ್, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಗೆ ಯಾರು ಹೇಳಿದ್ದು ಅವ್ನು ಒಳ್ಳೆಯವನಲ್ಲ ಅಂತ? ಯಾರು ಹೇಳಿದ್ದು ಅವ್ನು ಎಜುಕೇಟೆಡ್ ಅಲ್ಲ ಅಂತ? ಹೀಸ್ ಅ ಗೋಲ್ಡ್ ಮೆಡಲಿಸ್ಟ್ ಇನ್ MA. MA ಅಂದ್ರೆ ಏನಮ್ಮ? ಮರ್ಡರ್ ಅಟೆಂಪ್ಟ್, ಅದೇ ತಾನೇ? ಡ್ಯಾಡಿ, ಹುಟ್ಟಾನೆ ಯಾರು ರೌಡಿಗಳಾಗಿರಲ್ಲ ಡ್ಯಾಡಿ. ಪರಿಸ್ಥಿತಿ ಎಂತ ಒಳ್ಳೆಯವ್ರನ್ನು ಬದಲಾಯಿಸುತ್ತೆ. ಏನಮ್ಮ ಪರಿಸ್ಥಿತಿ? ಅಂತ ಪರಿಸ್ಥಿತಿನ ಎಷ್ಟೋ ಜನ ಫೇಸ್ ಮಾಡಿದ್ದಾರೆ. ಆದ್ರೆ ಯಾರು ರೌಡಿಗಳಾಗಿಲ್ಲ, ಯಾರು ಪುಂಡ್ರು ಪೋಖ್ರಿಗಳಾಗಿಲ್ಲ. ಯಾರಿಗೆ ಜೀವನದಲ್ಲಿ ಗೊತ್ತು ಗುರಿ ಇರೋದಿಲ್ವೋ, ಯಾರಿಗೆ ಮನಸ್ಸಿನ ಮೇಲೆ ಹಿಡ್ತಾ ಇರೋದಿಲ್ವೋ ಅಂತವ್ರೆ ಇಂಥ ತಪ್ಪುದಾರಿ ಹಿಡಿಯೋದು. ಸರಿ ಡ್ಯಾಡ್, ಯು ಆರ್ ರೈಟ್. ತಪ್ಪುದಾರಿಗೆ ಹೋಗ್ತಾರೆ ಅಂತ ಅವ್ರನ್ನ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ನಾವ್ ಅವ್ರನ್ನ ಸರಿಯಾದ ದಾರಿಗೆ ತರಬೇಕಾಗತ್ತೆ. ಆ ಜವಾಬ್ದಾರಿನ ನಾನ್ ತಗೊಳ್ತೀನಿ. ಯಾರಮ್ಮ ನೀನ್ ಆ ಜವಾಬ್ದಾರಿ ತಗೊಳಕ್ಕೆ? ಊರ್ ದನ ಕಾದು ಬೋರೇಗೌಡ ಅಂತ ಅನ್ಸ್ಕೋಬೇಕಾಗಿಲ್ಲ ನೀನು. ನಿನಗೆ ಗೊತ್ತಾಗಲ್ಲಮ್ಮ, ಸದಾ ನಿನ್ನ ಭವಿಷ್ಯದ ಬಗ್ಗೆ ಕನಸು ಕಾಣೋ ನಾನು. ತಾಯಿಲ್ಲ ತಪ್ಪಲಿ ಅಂತ ನಿನಗೆ ಸಲಿಗೆ ಕೊಟ್ಟು ಬೆಳೆಸಿದ್ದೆ ತಪ್ಪೇನಮ್ಮ? ಅರ್ಥ ಆಗಲ್ಲ ನಿನಗೆ. ಡ್ಯಾಡಿ, ಸಂಕಟ ಪಡಬೇಡಿ ಡ್ಯಾಡಿ, ಸಂತೋಷ ಪಡಿ. ನಾನು ನಿಮ್ ಮಗಳು ಡ್ಯಾಡಿ. ನೀವ್ ಹೇಳಿದ ದಾರಿಲೇ ನಡೀತೀನಿ. ಸಮಾಜ ಅವನನ್ನು ಗುರುತಿಸಿ ಗೌರವ ಕೊಡೋ ಹಾಗೆ ಮಾಡ್ತೀನಿ. ಸರ್, ಗುಡ್ ಆಫ್ಟರ್ನೂನ್ ಸರ್. ಹೌ ಆರ್ ಯು? ಫೈನ್. ಇದೊಂದನ್ನು ಮಾತ್ರ ಬಹಳ ಚೆನ್ನಾಗಿ ಮಾಡ್ತೀರಾ ನೀವು. ಅಲ್ರಿ, ಬೆಂಗಳೂರಲ್ಲಿರೋ ಚಿಲ್ಟು ಪಲ್ಟು ರೌಡ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಪಂಟ್ರಗಳವರೆಗೂ ರಾತ್ರಿ ಹೆಂಡತಿ ಪಕ್ಕದಲ್ಲಿ ನೆಮ್ಮದಿಯ ಮಲಗಿರಬೇಕಾದ್ರೆ ಅಶೋಕ್ ಕುಮಾರ್ ಅಂತ ಹೆಸರು ಹೇಳಿದ್ರೆ ಸಾಕು, ಅವ್ರ ಮೀಟರ್ ಆಫ್ ಆಗ್ತಿತ್ತು. ಅಂತ ನಿಮ್ಮಂಥವ್ರನ್ನ ಕಮಿಷನರ್ ಮಾಡಿದ್ರೆ ಈ ಬೆಂಗಳೂರು ಶಾಂತಿಯಿಂದ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನಾವು ಯಾವನ್ರಿ ಅವನು ಮಚ್ಚ ಜೇಕೆ ಅಲ್ಲ, ನಮ್ಮ ಸ್ವಾಮೀಜಿನ ಹೆದರಿಸ್ಬಿಟ್ಟು ಆಸ್ತಿ ಬರ್ಸ್ಕೊಂಡಿದಾರಂತೆ. ಅಲ್ಲ, ನಮ್ಮ ದೇಶ ಸ್ವತಂತ್ರ ಭಾರತ ಅದು ಗೊತ್ತು, ಆದ್ರೆ ಇಷ್ಟೊಂದು ಸ್ವಾತಂತ್ರ್ಯ ಬಂದಿದೆ ಅಂತ ನನಗೆ ಗೊತ್ತಿರಲ್ಲ ಬಿಡಿ. ಈ ವಿಚಾರವಾಗಿ ಆಕ್ಷನ್ ತಗೋಬೇಕಾದ್ರೂ ಮೊದಲು ಸ್ವಾಮೀಜಿನ ಅರೆಸ್ಟ್ ಮಾಡಬೇಕಾಗತ್ತೆ. ನನಗೆ ಗೊತ್ತಿದ್ದ ಹಾಗೆ ಸ್ವಾಮೀಜಿನ ಹೆದರ್ಸಿ ಅಲ್ಲ, ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ಬರ್ಸ್ಕೊಂಡಿದ್ದಾರೆ. ಓ ರೀ ಸ್ವಾಮಿ, ಏನ್ರಿ ಮಾತಾಡ್ತಿದ್ದೀರಾ ನೀವು? ತಪ್ಪಾಯ್ತು ಅನ್ರಿ. ಅಲ್ರಿ, ಈ ಕಾಕಿ, ಕಾವಿ, ಖಾದಿ ಈ 3 ಜನ ಒಂದೇ ತಾಯಿ ಮಕ್ಕಳಿದ್ದ ಹಾಗೆ. ಅದರಲ್ಲೂ ನಮ್ಮ ಸ್ವಾಮೀಜಿ ಇದಾರಲ್ಲ, ನಮ್ಮೆಲ್ಲರಿಗೂ ಅಣ್ಣ ಇದ್ದ ಹಾಗೆ ತಿಳ್ಕೊಳ್ಳಿ. ಹೌದೌದು, ನಮ್ಮ ರಾಜಕೀಯದ ಬೆನ್ನೆಲುಬು ಅವರು. ಓಟು ನೋಟಿನ ಲಾಕರ್ ಇದ್ದಂಗೆ. ಇದನ್ನ ನಾನು ಹೇಳ್ತಾ ಇಲ್ಲ, ಜನನೇ ಹೇಳ್ತಾ ಇದ್ದಾರೆ ಇದನ್ನ. ಅರ್ಥ ಆಯ್ತಾ? ಸ್ವಾಮೀಜಿನ ಅರೆಸ್ಟ್ ಮಾಡ್ತಾರಂತೆ. ರೇ ಸ್ವಾಮಿ, ಈ ನ್ಯಾಯ ಕಾನೂನು ಎಲ್ಲ ಇದಾವಲ್ಲ, ನಮ್ಮಂತ ರಾಜಕಾರಣಿಗಳ ಬಾಯಲ್ಲಿ ಬೀಡ ಇದ್ದಾಗೆ. ಬಾಯಲ್ಲಿರೋವರೆಗೂ ಅಗಿತಾ ಇರ್ಬೋದು, ಬೇಡ ಅಂದ್ರೆ ಆಚೆ ಉಗಿದು ಬಿಡ್ಬೋದು. ಒಂದು ಕೆಲಸ ಮಾಡಿ, ಈ ಜೇಕೆ ಮಚ್ಚ ಎಲ್ರೂ ಒಳಗಾಕ್ಸ್ಬಿಡಿ. ಬೇಡ, ಇಂಥವ್ರಿದ್ರೆ ನಮಗೇನೆ ಕಷ್ಟ. ಹೀಗೆ ಮಾಡಿ ಎಲ್ರೂ ಹೋಲ್ಸೇಲಾಗಿ ಎತ್ಬಿಡಿ. ಛೇ,
ನೀವು ರೌಡಿಗಳು ಅಲ್ಲ, ನಾನು ಬಾಸು ಅಲ್ಲ. ಯಾಕೆ ಹಾಗೆ ನೋಡ್ತಿದ್ದೀರಾ? ನಾ ಹೇಳಿದ್ದು ಎನ್ಕೌಂಟ್ರ್ ಮಾಡಿ ಅಂತ. ನಮ್ ಡ್ಯಾಡಿಗೆ ನಾವಿಬ್ರು ಪ್ರೀತಿಸೋ ವಿಷಯ ಅಂತ ತಿಳಿಸ್ದೆ. ಬೈದಿರ್ಬೇಕಲ್ಲ? ನಾನ್ಯಾರು ಬಿಡ್ತೀನಾ? ನಿಮ್ಮನ್ನ ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿನಾಗ್ ಮಾಡಿ ನಮ್ ಪ್ರೀತಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ತೋರಿಸ್ತೀನಿ ಅಂತ ಹೇಳೊಪ್ಪಿಸ್ದೆ. ನಿನ್ ದೃಷ್ಟಿಲೂ ನಾನ್ ಕೆಟ್ಟವನ? ನಂಗೊತ್ತು ನಾನ್ ಪ್ರೀತಿದ ಹುಡುಗ ಎಷ್ಟು ಒಳ್ಳೆಯವನು ಅಂತ. ಆದ್ರೆ ಈ ಸಮಾಜ, ಈ ಜನ ನೀನೊಬ್ಬ ದೊಡ್ಡ ರೌಡಿ, ಕೆಟ್ಟವನು ಅನ್ನೋ ದೃಷ್ಟಿಲಿ ನೋಡ್ತಾ ಇದೆ. ವಿದ್ಯಾವಂತರಾದ ನೀವು ಈ ಕೆಟ್ಟ ಪ್ರಪಂಚಕ್ಕೆ ಯಾಕೆ ಕಾಲಿಟ್ರಿ? ಲಂಚ, ಸ್ವಾರ್ಥ, ಹಿಂಸೆ ತುಂಬಿರೋ ಈ ಸಮಾಜ ನನ್ನಲ್ಲಿದ್ದ ಆಸೆನ, ಗುರಿನ ಸಾಯಿಸ್ತು. ಪ್ರೀತಿಗೋಸ್ಕರ ಪ್ರಾಣ ಕೊಡೋ ಪ್ರೇಮಿಗಳಿರೋ ಈ ನಾಡಲ್ಲಿ ನಮ್ ಪ್ರೀತಿಗೋಸ್ಕರ ನೀವು ಬದಲಾಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಬರೀ ಹಿಂಸೆನೆ ತುಂಬಿರೋ ಈ ನನ್ನ ಜೀವನದಲ್ಲಿ ಪ್ರೀತಿನ ಕೊಟ್ಟಿರೋ ಆ ದೇವರು ನಮ್ಮಿಬ್ರನ್ನ ಒಂದ್ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಜೆಕೆ ಹುತ್ತದಲ್ಲಿ ಆ ಹಾವಿರೋವರೆಗೂ ಅದೋಡೆ ವಾಲನ್ ಕೂಡ ತೊಡ ಮುಡಿಯಾದೆ. ಆ ಹುತ್ತದಿಂದ ಆ ಹಾವನ್ನ ಹೊರಗೋಡಿಸಿದ್ರೆ ಅಂದ್ರೆ ಮಚ್ಚ ಅನ್ನೋ ಜೇಕೆಯನ್ನು ಬೇರೆ ಆಗ್ಬೇಕು. ಅದು ಆಗದೆ ಇರೋ ಕೆಲಸ ಆಗತ್ತೆ ಒಂದ್ ಹೆಣ್ಣಿನಿಂದ. ಹಲೋ ಅಣ್ಣ, ಮಣಿಯಣ್ಣ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಫೋನ್ ಕೊಡ್ಲಾ? ಮಣಿಯಣ್ಣ ಕೊಡು ಫೋನು. ನೀನೊಬ್ನೇ ನಾಳೆ ಕ್ಲಬ್ ಹತ್ರ ಸಿಗ್ತೀಯಾ? ಕ್ಲಬ್ಗೆ ಬಂದ ತಕ್ಷಣ ಫೋನ್ ಮಾಡು. ಟುಮಾರೋ ವಿಲ್ ಮೀಟ್ ದೇರ್. ಬ್ರೂಸ್ಲೆ, ನಿನ್ಗೆ ಗೊತ್ತಲ್ಲ, ಮಚ್ಚ ಪರಿಚಯ ಆಗಿದ್ದೇ ಆಗಿದ್ದು ನನ್ನ ಜೆಕೆ ಅವರು ನ್ಯೂಟ್ರಲ್ ಮಾಡ್ಬಿಟ್ರು. ಈ ಫೀಲ್ಡ್ ಅಲ್ಲಿ ನೀನು ನಾನು ಎಲ್ಲ ಸ್ಕ್ರಾಪ್ ನನ್ ಮಕ್ಕಳು. ಬೆಂಗಳೂರಲ್ಲಿ ಎಲ್ಲಿ ಹೋದ್ರು ಮಚ್ಚಂದೆ ಹವಾ. ಆದ್ರೆ ನಿಮ್ ಹತ್ರ ಕೈ ಕಟ್ ನಿಲ್ತಾನೆ. ಬ್ಯಾಂಕಲ್ಲಿ ಕೋಟಿ ಕೋಟಿ ಬ್ಯಾಲೆನ್ಸ್ ಇಟ್ಟವನೆ. ಈಗ ನೀನ್ ಇಷ್ಟಪಟ್ಟಿರೋ ಹುಡುಗಿಗೆ ಕಾಳು ಹಾಕಿದಾನೆ. ನಿಮ್ಮ ಅಣ್ಣನ ಅನ್ನ ತಿಂದ ಋಣಕ್ಕೆ ನಾನು ಹೇಳ್ತಿದ್ದೀನಿ ಕೇಳು. ಮೊನ್ನೆ ಮಚ್ಚ ಸ್ವಾಮೀಜಿ ಹತ್ರ ಬರೀ ಪತ್ರಕ್ಕೆ ಮಾತ್ರ ಸೈನ್ ಮಾಡಿಸ್ಕೊಂಡಿಲ್ಲ, 2 ಕೋಟಿ ಹಣ ತಗೊಂಡಿದ್ದಾನೆ. ಆ ವಿಷಯ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ನಿಮಗ್ ಗೊತ್ತಿಲ್ದೆ ಮಂತ್ಲಿ ಅದೆಷ್ಟು ರೋಲ್ ಕಾಲ್ ಅವನ ಹತ್ರ ಹೋಗ್ತಿದೆ. ಈ ಕಡೆ ಕೋಟಿ ಕೋಟಿ ಹಣ, ಆ ಕಡೆ ಸೂಪರ್ ಹುಡುಗಿ. ಇವತ್ತು ಫೀಲ್ಡ್ ಬಂದಿರೋ ಜುಟ್ಟು ನನ್ನ ಮಗನ ಮುಂದೆ ಜಮಾನಾದಿಂದ ಈ ಫೀಲ್ಡ್ ಅಲ್ಲಿರೋ ನಾವು ಗುಂಡುಗಳಾಗ್ಬಿಟ್ವಿ. ನಮ್ಮದು ಒಂದು ಜನ್ಮಾನ. ನಾನಿಷ್ಟು ಹೇಳಿದ್ದೀನಿ. ಇದಕ್ಕೆ ಮೇಲೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ನೀನ್ ನಂಬ್ತೀಯಾ? ನಂಬಲೇಬೇಕಣ್ಣ. ಎಲ್ಲದಕ್ಕೂ ಇದೇ ಕಾರಣ. ಇವತ್ತು ಲೇಟಾ? ಇದಕ್ಕೆ ಬೇರೆ ಲೆಸನ್ ಕೊಡ್ಬೇಕು. ಜೀವನದ ಪಾಠಕ್ಕೆ ಟೀಚರ್ ಬೇಕಾಗಿಲ್ಲ ಐಶು. ಅಂದ್ರೆ ಪ್ರೀತಿನ ಯಾರೂ ಕಲ್ಸಲ್ಲ, ಅದೇ ಹುಟ್ಟುತ್ತೆ. ಅನುಭವಿಸೋ ಹಾಗೂ ಮಾಡುತ್ತೆ. ಪ್ರೀತಿ ಜವಾಬ್ದಾರಿನೂ ಕಲ್ಸುತ್ತೆ. ಅದೇ ಜವಾಬ್ದಾರಿ ನನ್ನಂತವನ್ನ ಮನುಷ್ಯನನ್ನಾಗೂ ಮಾಡುತ್ತೆ. ಗ್ರೇಟ್. ಇನ್ನೇನೇನನ್ ಕಲ್ಸುತ್ತೆ? ಮದ್ವೆ ಆಗೋದನ್ನ, ಅಪ್ಪ ಆಗೋದನ್ನ. ಆಸೆ ನೋಡು. ಬರೀ ಆಸೆ ಅಲ್ಲ, ಜವಾಬ್ದಾರಿ. ಜವಾಬ್ದಾರಿ. ಜವಾಬ್ದಾರಿ ಬಂದ್ಮೇಲೆ ಹೋಗೋ ದಾರಿನ, ಸೇರೋ ಗುರಿನ ಬದಲಾಯಿಸ್ಕೋಬೋದಲ್ಲ. ಆಸೆ ಇದೆ, ಆದ್ರೆ ಅವಕಾಶ ಕಷ್ಟ. ನಿಂತ್ರೆ ಜೀವದ ಭಯ, ಮುಂದೆ ಹೋದ್ರೆ ಕಾನೂನಿನ ಭಯ. ಕಳೆದೋಗೋ ಪ್ರೀತಿ ಬಗ್ಗೆ ಭಯ ಇಲ್ವಾ? ಜೀವನ ಪೂರ್ತಿ ಭಯದಲ್ಲಿ ಬಾಳೋಕ್ಕಿಂತ ನೆಮ್ಮದಿಯಾಗಿ ದಾರಿ ಬದಲಾಯಿಸಿ ಧೈರ್ಯವಾಗಿ ಬದುಕ್ಬೋದಲ್ಲ. ಅಣ್ಣ, ಕಾಫಿ ಡೇಲಿ ನೀವು ಇಷ್ಟಪಟ್ಟಿರೋ ಐಶ್ವರ್ಯ ಯಾವನ ಜೊತೆ ಕೂತವಳಣ್ಣ? ಹೇಳೋ ಪೆಟ್ರೋಲ್.
ಮನುಷ್ಯ ಮನಿ ಡಿಪಾರ್ಟ್ಮೆಂಟ್ ಹಾಕೊಟ್ಬಿಟ್ಟವನೆ. ನಿನ್ನ ಹತ್ರ ಅರ್ಜೆಂಟ್ ಬಂದೆ ಮಾತಾಡ್ಬೇಕು ಬಂದೆ ಮಚ್ಚ. 10 ನಿಮಿಷ ಇಲ್ಲೇ ಇರು. ಆದ್ರೆ ಅದೇ ಲೆಸನ್ ಕಂಟಿನ್ಯೂ ಆಗ್ಬೇಕು. ಓಯ್ ಹೇಳೋ ಅಣ್ಣ ನಿಮ್ಮ ಹುಡುಗ್ರೆ ಐಶ್ವರ್ಯನ ಎತ್ತಕೊಂಡೋದ್ರು. ಏನ್ ಹೇಳ್ತಾ ಇದ್ದೆ ನೀನು? ಕೇಳು, ನೀನ್ ಮಾಡಿದ್ ಸರಿಗಿಲ್ಲ. ಐಶ್ವರ್ಯ ನನ್ನ ಮಾತು ಕೇಳು. ಐಶ್ವರ್ಯ ಐಶ್ವರ್ಯ ನಾನು ನಿನ್ನ ಫಸ್ಟ್ ಟೈಮ್ ನೋಡಿದಾಗಲೇ ನನಗೆ ನೀ ಇಷ್ಟ ಆದೆ ನೋಡು. ನನ್ನ ಸ್ಟೇಟಸ್ಗೆ ನಾನು ನಿಮ್ಮ ಮನೆಗೆ ಬರೋದು, ಐ ಲವ್ ಯು ಅಂತ ಹೇಳೋದು, ಹೆಣ್ಣು ಕೇಳೋದು ನಿಜವಾಗ್ಲೂ ನನಗೆ ಸೂಟ್ ಆಗೋದಿಲ್ಲ. ಐ ಲವ್ ಯು ಸೋ ಮಚ್ ಐಶ್ವರ್ಯ, ಐ ಲವ್ ಯು ಸೋ ಮಚ್. ಯು ಇಡಿಯಟ್, ರೋಗ್, ಸ್ಕೌಂಡ್ರಲ್. ಮಚ್ಚ ಬರ್ಬೇಕು, ಮಚ್ಚ ಬಂದೇ ಬರ್ತಾನೆ ಗೊತ್ತಾ? ದಿವಸ ನಾನು ಹುಡುಗಿಯರು ನೋಡ್ತಿದ್ದೆ, ಎಂಜಾಯ್ ಮಾಡಿ ಮರ್ತು ಬಿಡ್ತಿದ್ದೆ. ಲೈಫಲ್ಲಿ ಫಸ್ಟ್ ಟೈಮ್ ಈ ಹುಡುಗಿನ ಇಷ್ಟಪಟ್ಟಿದ್ದೀನಿ. ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ ಮಚ್ಚ. ಮಚ್ಚನ್ ಲವರ್ ಅಂತ ಗೊತ್ತಿಲ್ಲದೆ ಅವಳು ತಂಟೆಗೆ ಹೋಗಿದ್ಯಾ? ಬೇಡ ಬ್ರೂಸ್ಲಿ. ಏಯ್ ಮಚ್ಚ, ನಿನ್ನ ಕೈ ಗನ್ ಕೊಟ್ಟು ನಿನ್ನನ್ನು ಈ ಫೀಲ್ಡ್ನಲ್ಲಿ ಆಟ ಆಡಕ್ಕೆ ಬಿಟ್ಟಿರೋರೆ ನಾವು. ಇವಳು ಯಾವಳು ಹುಡುಗಿಗೋಸ್ಕರ ನೀನು ನಮ್ಮನ್ನೇ ಎದುರಾಕೋತಿದ್ಯಾ ಅಲ್ವಾ? ಬೇಡ ಮಚ್ಚ, ಇಷ್ಟೊಂದು ನಿಗರ್ಬೇಡ. ಇದೇ ಫಸ್ಟು ಇದೇ ಲಾಸ್ಟು. ಮಗನ ಐಶ್ವರ್ಯ ಅಂತ ಅಂಟಾಗ ಬಂದ್ರೆ ತುಳಿದಾಕ್ಬಿಡ್ತೀನಿ. ಕಳ್ಚ್ಕೋ. ಏ ಬ್ರೂಸ್ಲಿ, ಆ ಚಿಕ್ಕಪೇಟೆ CCB ಆಫೀಸರು ನಮ್ಮ ಹುಡುಗರ ಮೇಲೆ ಏನೋ ಕೇಸ್ ಫಿಟ್ ಮಾಡೋಂಗಿದ್ದಾನೆ. ಸ್ವಲ್ಪ ಅಡ್ಜಸ್ಟ್ ಮಾಡು.
ನಮಸ್ತೆ ಅಣ್ಣ. ಅಣ್ಣ, ರೆಗ್ಯುಲರ್ ಆಗಿ ನಾನು ಕಲೆಕ್ಷನ್ ಮಾಡ್ತಿದ್ದ ಜಾಗದಲ್ಲಿ ವಿಜಿ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದಾನೆ. ಯಾವ ಟೈಮಲ್ಲಿ ಏನಾಗಬೇಕೋ ಅದಾಗ್ತಾ ಇರುತ್ತೆ. ನಾನು ಈ ಸಾಮ್ರಾಜ್ಯ ಕಟ್ಟಿರೋದು ನನ್ನ ಜೀವನಕ್ಕೋಸ್ಕರ ಅಲ್ಲ, ನೂರಾರು ಜನ ಅನ್ನ ತಿನ್ಲಿ ಅಂತ. ಅನ್ನ ಹಾಕಿದ ದಣಿ ಅಂದ್ರೆ ಎಲ್ರಿಗೂ ಭಯ ಇರುತ್ತೆ. ನನಗೆ ಭಯ ಇಲ್ಲ, ಭಕ್ತಿ ಇದೆ. ನೀವು ನನಗೆ ಅನ್ನ ಹಾಕಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಯಾರಿಂದನೋ ತಪ್ಪಾಗಿದೆ ಅನಿಸ್ತಾ ಇದೆ. ಒಬ್ಬನ ಸರಿ ತಪ್ಪನ್ನ ನಂಬಿ ನಾನೀ ದಂಧೆ ಮಾಡ್ತಾ ಇಲ್ಲ. ನಾನು ಬದುಕಿರೋವರೆಗೂ ತಪ್ಪು ಮಾಡಿದವ್ರು ಬದುಕಿರಲ್ಲ. ನನ್ಗೆ ಯಾಕೋ ಈ ಫೀಲ್ಡು ಸಾಕು ಅನ್ನಿಸ್ತಾ ಇದೆ. ನೀವು ಬೇಜಾರು ಮಾಡ್ಕೊತೀರಾ ಅಂತ ಸುಮ್ಮನೆ ಇದ್ದೆ. ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಐಶ್ವರ್ಯ. ಸರ್, ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಇಂದ ಎಸ್ಐ ಮಾತಾಡ್ತಿರೋದು. ನಿಮ್ ಹುಡುಗ ಇಲ್ಲೊಬ್ಬ ಅರೆಸ್ಟ್ ಆಗಿದ್ದಾನೆ, ಬಂದು ಬಿಟ್ಕೊಂಡು ಹೋಗಿ. ಸರಿ ಸರಿ. ಜಯಂ ನಡ್ಡಕ್ಕೆ ಹೋಗಿ ಕಲೆಕ್ಷನ್ ತಗೊಂಬ, ಮಿಕ್ಕಿದ್ ನಾಳೆ ಮಾತಾಡೋಣ. ಆಯ್ತು. ಗೊತ್ತಾಯ್ತಣ್ಣ? ಗೊತ್ತಾಯ್ತಾ ನಿಮ್ಗೆ? ಈಗ್ಲಾದ್ರೂ ಗೊತ್ತಾಯ್ತಾ? ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡಿದ್ದಾನ ಅವನು. ಅಣ್ಣ, ನಿನ್ ದಯೆಯಿಂದ ಒಂದು ಕೇಸಲ್ಲೂ ಅವನು ತಗಲಾಕೊಂಡಿಲ್ಲ. ಹೀಗೆ ನೈಸಾಗಿ ನಿನ್ನಿಂದ ನ್ಯೂಟ್ಲಾಗಿ ಅವಳ ಜೊತೆ ಫಾರಿನ್ನಲ್ಲಿ ಸದ್ಯದಲ್ಲೇ ಸೆಟ್ಲ್ ಆಗ್ತಾ ಇದ್ದಾನೆ. ನೀವೇನಣ್ಣ ಮತ್ತೆ ಇವನೇ ಕಲೆಕ್ಷನ್ ಕಳಿಸ್ತಾ ಇದ್ದೀರಾ? ಏಯ್, ಒಬ್ಬನತ್ರ ಮೋಸ ಅನ್ಯಾಯ ಮಾಡಿ ಅವನ ಎದುರುಗಡೆ ನಿಂತಾಗ ಮೋಸ ಮಾಡಿದವನು ಮಾತಾಡಿದ್ರು ನಾಟಕ ಆಡಿದ್ರು ಅವನ ಕಣ್ಣು ಸತ್ಯ ಹೇಳ್ತಾ ಇರುತ್ತೆ. ನೀನ್ ಹೇಳ್ದಾಗೆ ಮಚ್ಚನ ಕಣ್ಣಲ್ಲಿ ಯಾವ ಅನ್ಯಾಯ ಮೋಸನೂ ಕಾಣಿಸ್ತಾ ಇಲ್ಲ. ಅದೇ ಮಚ್ಚನ್ ಸ್ಪೆಷಾಲಿಟಿ ಅಣ್ಣ. ಮನ್ಸಲ್ಲೇ ಒಂದಿರುತ್ತೆ, ಕಣ್ಣಲ್ಲಿ ಇನ್ನೊಂದಿರುತ್ತೆ. ಹೇ, ಬುದ್ಧಿ ಇನ್ನೇನೋ ಯೋಚನೆ ಮಾಡ್ತಿರುತ್ತೆ. ಅವನು ಕತ್ತರ್ನಾಕ್ ನನ್ ಮಗ. ಅಣ್ಣ, ಅವನು ನಿಮ್ಮನ್ನು ಯಾಮಾರಿಸ್ತಾನೆ, ನೋಡ್ತಾ ಇರಿ. ನೀನ್ ಹಿಂಗೆಲ್ಲ ಯೋಚನೆ ಮಾಡೋದು ನೋಡಿದ್ರೆ ನನಗೆ ನಮ್ಮಮ್ಮನ ಮೇಲೆ ಡೌಟ್ ಬರ್ತಾ ಇದೆ. ಅಣ್ಣ, ಟೈಮ್ ಕೆಟ್ಟಾಗ ನಾಗರ ಹಾವು ದೇವ್ರ ತಾಯ್ತ ತರ ಕಾಣುತ್ತೆ. ನೀವು ಯಾಮಾರಿದ್ರು ನಾನ್ ಯಾಮಾರೋದಿಲ್ಲ. ಅಯ್ಯ ಮಣಿ, ಈ ಕೆಲಸ ಮಾಡಲ್ಲ ಸರ್, ಬಿಟ್ಬಿಡಿ ಸರ್. ಹಲೋ, ಯಾರೋ? ನಮಸ್ಕಾರ ಇನ್ಸ್ಪೆಕ್ಟ್ರೆ. ಅಂಡರ್ ವರ್ಲ್ಡ್ ಕಿಂಗ್ ಮಚ್ಚ ಜಯಮನ್ ಅಡ್ಡಕ್ಕೆ ಹೋದ್ರೆ ತಗಲಾಕಂತಾನೆ ಇವಾಗ. 10 ನಿಮಿಷಕ್ಕೆ ಆಚೆ ಬರ್ತಾನೆ. ಜೆಕೆ ಬಗ್ಗೆ ಗೊತ್ತಲ್ಲ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಅಣ್ಣ? ಜೆಕೆ ಈ ವಿಚಾರಕ್ಕೆ ಎಂಟ್ರಿ ಆಗಲ್ಲ. ಅಂದ್ರೆ ಏನ್ ಹೇಳ್ತಾ ಇದ್ಯಾ ನೀನು? ಯೋ, ಕಥೆ ಅಪ್ರಮ ಸೋಲ್ರೆ, ಮೊದಲು ನೀನು ಅವನ್ನ ಅರೆಸ್ಟ್ ಮಾಡು. ಯಾರೇ ನೀವು? ನಿಮ್ ಕಾದಲ್ ಮಚ್ಚ ಗೊತ್ತಲ್ಲ? ಏನ್ ಬಚ್ಚ, ಅಪ್ರೂಪಕ್ಕೆ ಬಂದ್ಬಿಟ್ಟಿದ್ಯಾ? ಅದರ್ಲೆ ಕಲೆಕ್ಷನ್ ಅಲ್ಲಿ ವಿಜಿ ಕೈಲ್ ಕೊಡು ಅಂತ ಜೆಕೆ ಅವ್ರು ಫೋನ್ ಮಾಡಿದ್ರು. ಇನ್ಮೇಲೆ ಕಲೆಕ್ಷನ್ಗೆ ವಿಜಿನೇ ಬರ್ತಾನೆ. ಪೆಟ್ರೋಲ್ ಯಾರದು? ಅವಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತಿಯಾ? ನಿನ್ಗ್ಯಾಕೆ? ಜೆಕೆಗೂ ನಿನ್ಗೂ ಏನ್ ಜಟಪಟ್ಟಿನಾ? ಫಸ್ಟ್ ಅದನ್ನ ಸರಿ ಮಾಡ್ಕೋ. ಹಲೋ, ಪೊಲೀಸರು ಫುಲ್ ಕವರ್ ಆಗ್ಬಿಟ್ಟವ್ರೆ. ಬಸರಾಗ್ಬಿಡು. ಏನ್ ಬಚ್ಚ, ಏನೋ ಪೊಲೀಸ್ ಅಂತ? ಹೇ ಲಂಬು,
ಯಾಕೆ ಬಂದ್ರು? ಅಯ್ಯೋ ನಿಲ್ಸಿ 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 ಪೊಲೀಸರು ಬಂದ್ರು ಓಡ್ರೆ. ಆಯ್ತಮ್ಮ ಓಡ್ರಿ. ನನ್ನ ಮೇಲೆ ಬಿಡ್ತೀರಾ? ಏನ್ ತಲೆ ಬಗ್ಗಿಸ್ಕೊಂಡ್ ಬರ್ತಾ ಇದ್ಯಾ? ನಡಿಯೋ ನಡಿಯಮ್ಮ ನಡಿ. ಏನಾಯ್ತು? ನೀವೇ ಬರಕೋದ್ರಿ ಇಲ್ಲಿ? ಅಲ್ಲ ಏನಾಯ್ತು? ನಾನು ಮೊದಲೇ ನಿಂಗೆ ಹೇಳಿದೆ ಅವನು ಸರಿ ಇಲ್ಲ, ಅವನ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಅಂತ. ನಾನು ಪ್ರೀತಿಸಿ ಕೈ ಕೊಟ್ಟಿದ್ರೆ ಪರವಾಗಿಲ್ಲ, ಆದ್ರೆ ಅವನ್ ಮೈ ಸುಖಕ್ಕೋಸ್ಕರ ಯಾವ್ದೋ ಜಾಗಕ್ಕೆ ಹೋಗಿ ನನ್ನ ಮನ್ಸಿಗೆ ನನ್ನ ಹೃದಯಕ್ಕೆ ನೋವು ಮಾಡ್ಬಿಟ್ನಪ್ಪ. ಅಳ್ಬೇಡಮ್ಮ ಪ್ಲೀಸ್, ನೀನು ಅಳ್ಬೇಡ. ಎದ್ದೇಳು, ಕಮಾನ್, ಚೀರ್ ಅಪ್, ಅಳ್ಬೇಡ. ಅಣ್ಣ, ನೀವ್ ಹೇಳ್ದಂಗೆ ಪೊಲೀಸ್ನವರು ಮಚ್ಚನ್ ಅರೆಸ್ಟ್ ಮಾಡಿದ್ದಾರೆ. ವೆಯ್ಟ್, ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ. ಬೆಂಗಳೂರು ಅಂಡರ್ ವರ್ಲ್ಡ್ ಅಲ್ಲಿ JK ರೈಟ್ ಹ್ಯಾಂಡ್, ಈಗ ರೌಡಿ ಶೀಟರ್. ಕಾನೂನಿನ ಕಣ್ಣಿಗೆ ಮಣ್ಣೆರ್ಚಿ ಇದುವರೆಗೂ ಅವನು ಏನೇ ಆಟ ಆಡಿರ್ಬೋದು, ಆದರೆ ಇನ್ನು 2 ವರ್ಷ ಯಾವುದೇ ಕಾರಣಕ್ಕೂ ಅವನು ಹೊರಗಡೆ ಬರೋ ಆಗಿಲ್ಲ. ಸರ್, ನಾವು FIR ಫೈಲ್ ಮಾಡಿರೋ ಪ್ರಕಾರ ಮಚ್ಚ 12 ಕೇಸನ್ನು ಹೊಡ್ಕೊಂಡು ಆಚೆ ಬರಬೇಕು ಅಂದ್ರೆ ಮಿನಿಮಮ್ 1 ವರ್ಷ ಆಗುತ್ತೆ ಸರ್. ಮಚ್ಚ ಸಾಥ್ ಕೊಟ್ಮೇಲೆ JK ಫುಲ್ ಬೆಂಗಳೂರು ನೆಟ್ವರ್ಕ್ ಕಂಟ್ರೋಲ್ ತಗೊಂಡಿದ್ದು. ಮಚ್ಚ ಹೊರಗೆ ಬರೋ ಅಷ್ಟರಲ್ಲಿ JK ಕನೆಕ್ಷನ್ ಒಂದೊಂದಾಗಿ ಲ್ಯಾಫ್ ಮಾಡ್ಕೊಂಬಂದ್ರೆ JK ರೌಡಿದಮಲ್ಲಿ ಸ್ಕ್ರಾಪ್ ಆಗ್ತಾನೆ. ಮಿಸ್ಟರ್ ಧರ್ಮರಾಜ್, ನಮಗೆ JK ಸ್ಕ್ರಾಪ್ ಆಗೋದು ಇಂಪಾರ್ಟೆಂಟ್ ಅಲ್ಲ. ಮಚ್ಚನಂತ ಎಜುಕೇಟೆಡ್ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಬಳಸ್ಕೊಳ್ತಾರೋ ಈ ನಮ್ಮ ಸಮಾಜದ ವ್ಯವಸ್ಥೆನ ಮೊದಲು ಮಟ್ಟ ಹಾಕಬೇಕು. ನಾನು ಜೈಲಿಗೆ ಬಂದ ಕ್ಷಣದಿಂದಾನೇ ಭೂಗತ ಜಗತ್ತಿನ ರೌಡಿಗಳೆಲ್ಲ ಅಲರ್ಟ್ ಆದರು. ಆದರೆ ನನಗದು ಯಾವುದ್ರದ್ದು ಪರಿವೇ ಇರಲಿಲ್ಲ. ನಾನು ನನ್ನ ಹಳೆಯ ದಿನಗಳನ್ನೆಲ್ಲ ನೆನಪು ಮಾಡಿಕೊಂಡೆ. ಜೈಲಲ್ಲಿ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಊಟ ಬಂದಾಗಲೇ ನನಗೆ ಗೊತ್ತಾಗಿತ್ತು ನನ್ನ ಬದುಕಲ್ಲೂ ಸುಂದರವಾದ ಕ್ಷಣಗಳನ್ನ ನಾನು ಕಳೆದಿದ್ದೀನಿ ಅಂತ. ಬೇಗಮ್ಮ, ತುಂಬಾ ಹಸಿತಾ ಇದೆ. ಫಸ್ಟ್ ನನ್ಗೆ ಸ್ವಲ್ಪ ಹೊತ್ತು ತಡ್ಕೊಳ್ರು, ಇಬ್ರು ಹೊಟ್ಟೆ ತುಂಬಾ ತಿನ್ನೋರಂತೆ. ನನ್ನ ಜೀವನದಲ್ಲಿ ನನಗಿದ್ದಿದ್ದು ಒಂದೇ ಒಂದು ಆಸ್ತಿ ಅಂದರೆ ವಿದ್ಯೆ. ನನ್ನ ತಾಯಿ ತಂಗಿನ ಚೆನ್ನಾಗಿ ನೋಡ್ಕೋಬೇಕು, ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಪಡಿಬೇಕು, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಹಗಲು ರಾತ್ರಿ ಓದಿದೆ. ನನ್ನ ಕಷ್ಟಕ್ಕೆ ತಕ್ಕ ಪ್ರತಿಫಲವಾಗಿ ಕೊನೆಗೊಂದಿನ ನಾನು ಅನ್ಕೊಂಡಿದ್ದನ್ನ ಸಾಧಿಸೋಕ್ಕೆ ಒಂದು ದಾರಿ ಸಿಕ್ತು. ವೆರಿ ಗುಡ್ ಮಹೇಶ್, ಯು ಆರ್ ಪರ್ಫೆಕ್ಟ್ಲಿ ಫಿಟ್ ಟು ಬಿ ಎ ಪೊಲೀಸ್ ಆಫೀಸರ್. ಥ್ಯಾಂಕ್ ಯು ಸರ್. ಆ ಥರ ಬೇಡ, ಯು ಆರ್ ಫಿಸಿಕಲಿ ಫಿಟ್ ಅಂತ ಹೇಳಿದೆ, ಹಾಗೆ ಎಕನಾಮಿಕಲಿ ಫಿಟ್ ಆಗಿಬಿಟ್ರೆ. ಅರ್ಥ ಆಗಲಿಲ್ಲ ಸರ್. ನೀವು ಈ ಪೋಸ್ಟ್ಗೆ
ಒಂದು 8 ಲಕ್ಷ ರೂಪಾಯಿ ಕೊಡ್ಬೇಕಾಗತ್ತೆ. ಅಂದ್ರೆ ನಾನು ಲಂಚ ಕೊಡ್ಬೇಕಾ? ಅಮ್ಮ, ನನಗೆ ಪೊಲೀಸ್ ಕೆಲಸ ಬೇಡ. ಹೊಲ ಗದ್ದೆ ನೋಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ. ಯಾಕಮ್ಮ ಅಳ್ತೀಯ? ಮತ್ತಿನ್ನೇನೋ ನೀನ್ ಹೊಲ ಗದ್ದೆ ಉಳೋಕೆ ನಾನು ಯಾಕೋ ನಿನ್ನ ಇಷ್ಟೊಂದು ಕಷ್ಟಪಟ್ಟು ಓದಿಸ್ಬೇಕಾಗಿತ್ತು? ಪೊಲೀಸ್ ಆಫೀಸರ್ ಅವ್ರು ಕೇಳೋ ಲಕ್ಷಾಂತರ ರೂಪಾಯಿ ನಮ್ಮ ಹತ್ರ ಎಲ್ಲಿದ್ಯಮ್ಮ? ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯ? ನನ್ನ ಮಗನ್ ಒಳ್ಳೇದಾದ್ರೆ ಅಷ್ಟೇ ಸಾಕಪ್ಪ ದೇವ್ರೆ. ಮಹೇಶ, ಈ ಹೊಲ ಮನೇನ ಮಾರಿ ಆದ್ರೂ ಪರವಾಗಿಲ್ಲ, ನಿಮ್ ತಂದೆ ಕೊನೆ ಆಸೆನ ಪೂರೈಸು. ಅಮ್ಮ, ಈ ಆಸ್ತಿ ಮನೆನ ಮಾರಿ. ಯಾವ್ದೋ ಯಾವ್ದೋ ಆಸ್ತಿ? ಈ ಹೊಲ ಮನೆ ಎಲ್ಲ ಆಸ್ತಿ ಅಲ್ಲ ಕಣೋ. ನೀನು ನನ್ನ ದೊಡ್ಡ ಆಸ್ತಿ. ನೀನ್ ಚೆನ್ನಾಗಿದ್ರೆ ಇದ್ರ 10 ಸಂಪಾದನೆ ಮಾಡ್ತೀಯ. ಅಮ್ಮ, ಅದು ಹಾಗಲ್ಲ. ಮಾತಾಡ್ಬೇಡ. ನಿನಗ್ ನನ್ ಮಾತಿನ ಮೇಲೆ ಗೌರವ ಇದ್ರೆ ನಾನು ಹೇಳ್ ಹಾಗೇನೆ ಕೇಳ್ತೀಯ. ನಡಿ, ಊಟ ಮಾಡಿ ಆಗೋ ಕೆಲಸ ನೋಡೋಣ. ನಾನು ಇಷ್ಟಪಟ್ಟ ಕೆಲ್ಸಕ್ಕೆ ಸೇರ್ಬೇಕು ಅಂತ ಮನೇನ್ ಮಾರಿ ಬಾಡಿಗೆ ಮನೆ ಹತ್ರ ಸಾಗಿದ್ವಿ. ಮನೆ ಮಾರಿ ಬಂದ ಹಣನ ಆಫೀಸರ್ಗೆ ಕೊಟ್ಟು ಕೆಲಸ ಸಿಗುತ್ತೆ ಅನ್ನೋ ಖುಷಿಲಿ ನಾನಿದ್ದೆ. ಆದರೆ ಆ ದೇವರು ನನ್ನ ಹಣೆಯಲ್ಲಿ ಬರ್ದಿದ್ದೇ ಬೇರೆ. ಯಾಕೆ ಅಂದರೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಂಗ್ ಲಿಸ್ಟಲ್ಲಿ ನನ್ನ ಹೆಸರೇ ಇರಲಿಲ್ಲ. ಮಹೇಶ್, ನೋಟಿಸ್ ಬೋರ್ಡಲ್ಲಿ ನಿನ್ನ ಹೆಸರು ಇಲ್ಲದೆ ಇದ್ದಿದ್ದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀಯಾ? ನಿನ್ನ ಅಪಾಯಿಂಟ್ಮೆಂಟ್ ಆರ್ಡ್ರು ಇಲ್ಲಿದೆ. ಸರ್, ನನ್ನ ಪಾಲಿಗೆ ದೇವರಿದ್ದಾಗ ಸರ್ ನೀವು. ನನಗೆ ಗೊತ್ತು ಮಹೇಶ, ನೀನು ತುಂಬ ಒಳ್ಳೆ ಹುಡುಗ ಅಂತ. ದಿನ ಆಫೀಸು ಕೆಲಸ ಅಂತ ಮೈಕೈ ತುಕ್ಕು ಹಿಡಿದ್ಬಿಟ್ಟಿದೆ. ಯಾಕೆ ಸರ್? ದೇವ್ರು ಎಲ್ಲ ಕೊಟ್ಟಿದ್ದಾನೆ, ನೆಮ್ಮದಿಯಾಗಿರ್ಬೋದಲ್ಲ. ನಾವು ನಿಜವಾಗ್ಲೂ ಸುಖವಾಗಿರ್ಬೇಕು ಅಂದರೆ ಹೇಳಿ ಸರ್, ನಾನೇನು ಮಾಡಬೇಕು? ನಾನು ಹೇಳೋ ಕೆಲಸ ಮಾಡಿದ್ರೆ ನಿನ್ನ ದುಡ್ಡು ವಾಪಸ್ ಕೊಡ್ತೀನಿ, ನಿನ್ನ ಕೆಲಸನೂ ಆಗತ್ತೆ. ನಿನ್ನ ತಂಗಿ ಒಂದು ರಾತ್ರಿ ನನ್ನ ಜೊತೆ ನಿನ್ನ ತಂಗಿ ಜೊತೆ ನಾನು ಒಂದು ರಾತ್ರಿ ಕಳಿಬೇಕು ಅಂದಿದ್ದಕ್ಕೆ ನಿನಗೆ ಸಿಟ್ಟು ಬಂತಾ? ಬೇಕಾದ್ರೆ ಹೇಳು, ಅವಳನ್ನ ಪರ್ಮನೆಂಟ್ ಆಗಿ ಇಟ್ಕೋತೀನಿ. ಇಲ್ಲ ಅಂದ್ರೆ ಇದೇ ಮ್ಯಾಟ್ರ್ ಇಟ್ಕೊಂಡು ನಿನಗೆ ಕೆಲಸನೂ ಇಲ್ಲ, ದುಡ್ಡು ಇಲ್ಲ. ನೀನ್ ಯಾಕಪ್ಪ ಬೇಜಾರು ಮಾಡ್ಕೋತೀಯ? ಆ ದೇವ್ರು ನಮ್ಮ ಮನೆ ಪರ ಬರಿಬೇಕಾದ್ರೆ ಕತ್ಲಾಗಿತ್ತು ಅನ್ಸುತ್ತೆ. ಅದಕ್ಕೆ ನಮ್ಮ ಬಾಳು ಕತ್ಲಾಗಿದೆ. ನಮ್ಮ ಹತ್ರ ಹಣ ಇಲ್ದಿದ್ರೆ ಏನಂತೆ, ನಮಗ್ ಹೊರಕ್ಕಾಗ್ತಿರೋ ಅಷ್ಟು ಪ್ರೀತಿನ ಆ ದೇವ್ರು ನಮಗ್ ಕೊಟ್ಟಿದ್ದಾನೆ. ನಮ್ಮ ಯತಿಗೆ ವಿಷಯ ತಿಳಿಸಿದ್ದೀನಿ. ಅವನು ಬೆಂಗಳೂರಲ್ಲಿ ಒಳ್ಳೆ ಕೆಲಸ ಹುಡುಕ್ತೀನಿ ಅಂತ ಹೇಳಿದಾನಮ್ಮ. ಅಣ್ಣ, ಕಷ್ಟನೋ ಸುಖನೋ ನಾವೆಲ್ಲರೂ ಒಟ್ಟಿಗೆ ಇರೋಣ ಅಣ್ಣ. ನನ್ನಿಂದ ನೀವೆಲ್ಲ ಕಷ್ಟ ಅನುಭವಿಸಂಗಾಯ್ತಲ್ಲಮ್ಮ. ಕೆಲಸ ಸಿಕ್ಕಿದ 6 ತಿಂಗಳಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿ ನಿಮ್ಮನ್ನೆಲ್ಲ ಬೆಂಗಳೂರಿಗೆ ಕರ್ಸ್ಕೊತೀನಮ್ಮ. ಮಹೇಶ, ಹೋಗ್ತಿರೋದು ಹೊಸ ಊರು, ಹೊಸ ಜಾಗ. ಹುಷಾರಾಗಿರಪ್ಪ. ನಿನ್ಗೇನಾದ್ರೂ ಆದ್ರೆ ನಾವು ಖಂಡಿತ ಬದುಕಿರಲ್ಲ ಕಣೋ, ಬದುಕಿರಲ್ಲ. ಇಲ್ಲಿ ನೋಡಿ. ಇನ್ನೂ ಒಂದಡಿ ಉದ್ದ ಹೊಡಿಯಲ್ಲ. ಹೌದೌದು. ಕೆಲಸ ಎಲ್ಲ ಹೆಂಗಿದ್ಯೋ? ಚೆನ್ನಾಗಿದ್ಯೋ? ಅಮ್ಮನ ತಂಗಿನ ಹೆಂಗಿದಾರ? ನಾನು ಯಾ ಮಾರ್ಬಿಟ್ನು. ನನ್ನಿಂದಾಗಿ ನನ್ನ ತಾಯಿ ತಂಗಿ ಮನೆ ಮಾರ್ಕೊಂಡು ಬೀದಿಗೆ ಬಂದ್ಬಿಟ್ರು. ಫಸ್ಟ್ ಕುತ್ಕೋಬಾ, ನೀನು ಕುತ್ಕೋಬಾ. ಬಾಗ್ಲಕ್ಕೆ ನಾವೆಲ್ಲಾನು ಹೆದರ್ಸಿ ನಿಲ್ಲೇಬೇಕು. ನಾವೊಬ್ಬರನ್ನೇ ಮಾರಿಸಿದ್ರೆ ಆ ದೇವ್ರು ನಮ್ಮನ್ನು ಇನ್ನೊಂಥರ ಮಾರಿಸ್ತಾನೆ. ಪ್ರತಿ ಕೆಟ್ಟದ್ರ ಹಿಂದೆ ಒಳ್ಳೇದಿದ್ದೇ ಇರುತ್ತೋ. ಜೀವನ ಅಂದಮೇಲೆ ಕಷ್ಟ ಸುಖ ಇದ್ದಿದೆ ಅಲ್ವಾ ಮಹೇಶ್? ನಾನು ಸಂಪಾದನೆ ಮಾಡಿ ಅಮ್ಮನ ತಂಗಿನ ಚೆನ್ನಾಗಿ ನೋಡ್ಕೋಬೇಕು. ನನಗೆ ನಿಮ್ಮಿಬ್ಬರನ್ನ ಬಿಟ್ರೆ ಇನ್ಯಾರೋ ಇದ್ದಾರೆ ಯತಿ. ಆ ದೇವ್ರು ನೀನು ಒಳ್ಳೇದು ಮಾಡೇ ಮಾಡ್ತಾನೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಧೈರ್ಯ ಮಾಡಿ ಮುಂದಿನ ಹೆಜ್ಜೆ ಇಡು. ನಾನಿದ್ದೀನಿ. ಅಶ್ವಿನಿ, ಅಪರೂಪಕ್ಕೆ ಫ್ರೆಂಡ್ ಬಂದಿದ್ದಾನೆ. ಅದ್ಭುತವಾದ ಒಂದು ಅಡಿಗೆ ಮಾಡಿಡು. ಹೋಗ್ಬೇಗ ಪಟಾಪಟ್ ಅಂತ ಹೇಳ. ಏನೋ ತಿಂತ್ಯಾ? ಆಯ್ತಪ್ಪ. ಯತಿ, ಏನೋ ಇದು ಎಲ್ಲ ಇದೆಯೋ ಇಲ್ವೋ? ಇವಾಗಲೇ ಬರ್ಬೇಕು. ಯತಿ, ಯಾರವರು? ಕರಿಯಮ್ಮ ನಿನ್ ಗಂಡನ್ನ. ಅವ್ರು ಬೆಳಿಗ್ಗೆನೆ ನಿಮ್ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ. ಕೆಲ್ಸ ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾರಂತೆ. ಬಂದಾಗೆಲ್ಲ ಇದನ್ನೇ ಹೇಳ್ತೀರಾ? ಯಾವಾಗ ನೋಡಿದ್ರು ಸ್ವಿಚ್ ಆಫ್ ಆಗಿರುತ್ತೆ ಅವ್ನ ಮೊಬೈಲು. 8 ತಿಂಗಳಿಂದ ನೀವು ಬಡ್ಡಿ ಕೊಟ್ಟಿಲ್ಲ. ಅಣ್ಣನ್ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ?
ಅವ್ನು ಬಂದ್ರೆ ಆಫೀಸ್ ಹತ್ರ ಬರಕ್ಕೆ ಹೇಳು. ಹಾ ಆಯ್ತು. ಬರ. ಏಯ್ ಯಾರವರು? ದಿನ ಇದ್ದಿದ್ದೆ ಬಿಡ. ಫೈನಾನ್ಸ್ ವ್ಯವಹಾರ ಮಾಡ್ತಿದ್ದೆ, ಒಂಚೂರು ಕೈ ಸುಟ್ಟೋಯ್ತು. ಈಗ ದಿನ ಮನೆ ಹತ್ರ ಸುತ್ತವ್ರೆ. ಅವ್ರು ಹೇಳಿದ್ ಕೇಳಿಸಿರ್ಬೇಕಲ್ಲ. ನಾನು ಹೇಗೋ ಅರೇಂಜ್ ಮಾಡ್ತೀನಿ, ನೀನು ಅಡುಗೆ ಮಾಡಿ ಹೋಗು. ಮಹೇಶ, ನೀನು ಕಾಲು ಕೈ ತೊಳ್ಕೊಂಡು ಫ್ರೆಶ್ ಆಗ. ನನಗೆ ಅಮ್ಮಂದು ತಂಗಿದೆ ಚಿಂತೆ. ನನ್ನ ಸ್ನೇಹಿತನ ಸಹಕಾರದಿಂದ ಕೆಲಸಕ್ಕೋಸ್ಕರ ಹಲವಾರು ಶಾಪು ಆಫೀಸ್ಗಳು ಮೆಟ್ಲು ಹತ್ತಿಳಿದೆ. ಏನೂ ಪ್ರಯೋಜನ ಆಗಲಿಲ್ಲ. ನೋಡಕ್ಕೆ ಇಷ್ಟು ದೊಡ್ಡ ಆಫೀಸು, ಕೆಲಸ ಇಲ್ಲ ಅಂತಾರಲ್ಲ. ನಂಬಿದ್ದೇವರು ಕೈ ಬಿಡಲ್ಲ ಕಣೋ. ನಿನಗೆ ಅಂತ ಒಂದು ಕೆಲಸ ಇದ್ದೇ ಇರುತ್ತೆ. ಬಾ, ಸಾಕು, ಸುಮ್ಮನೆ ಇರೋ. ಬಾ ಅಂತೀನಿ. ಆದರೆ ನನ್ನ ಸ್ನೇಹಿತ ಆ ರೌಡಿಗಳ ಹತ್ರ ಸಾಲ ತಗೊಂಡಿರೋದ್ರಿಂದ ಅವನು ಅವತ್ತು ತೊಂದರೆಗೆ ಸಿಕ್ಕಾಕೊಂಡ. ಯಾರವಳು? ಅವನು ಹೆಂಡತಿ ಅಣ್ಣ. ಕಾಸು ಕರ್ಕೊಂಬ ಇಲ್ಲಿ. ಕೈ ಮುಗಿತೀನಿ, ಕಾಲು ಮುಗಿತೀನಿ, ದಯವಿಟ್ಟು ಬಿಟ್ಬಿಡ. ಅವಳೇನು ಮಾಡಬೇಡ. ಕೊಡ್ಲಿಲ್ಲ ಅಂತ ಈಗ ಮಾಡ್ತಿದ್ರು. ಮಹೇಶ, ಮಹೇಶ ಏನಾರು ಮಾಡೋ. ಅಣ್ಣ ಅಣ್ಣ ಬಿಟ್ಬಿಡ್ರಣ. ಅಣ್ಣ ಸರ್ 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 ಬಿಟ್ಬಿಡಿ ಸರ್. ಸರ್ 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 ದಯವಿಟ್ಟು ಬಿಟ್ಬಿಡಿ ಸರ್. ಸರ್ 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 ನನ್ನ ಮಾತು ಕೇಳಿ ಸರ್. ಒಂದು ವಾರ ಟೈಮ್ ಕೊಟ್ಟಿಲ್ಲ ಅವನಿಗೆ. ನನ್ನ ಮಾತು ಕೇಳಿ. ಮಾತಾಡೋಣ ಹೋಗೋ. ಅಣ್ಣ ಓಕೆ ಇಲ್ವಾ? ಹೋಗಲೇ. ಏನ ನನ್ ಮಗ ಹಿಂಗ್ ಗುರಾಯ್ತವ್ನೆ? ತಡಿಯಾ, ನೋಡ್ತಾಳ ಅವನ್ನ. ಕಾವೇರಿ ನೀರು ಕುಡಿದು ರಾಗಿ ಮುದ್ದೆ ತಿಂದು ಮಂಡ್ಯದಲ್ಲಿ ಬೆಳೆದಿರೋ ಮಹೇಶ್ ಚಂದ್ರ ನಾನು. ಬೆಂಗಳೂರಲ್ಲಿರೋ ಟ್ರಾಫಿಕ್ ಹೊಗೆ ಕುಡಿದು ನಿಂತರ ಬೆಳೆದಿರೋ ಬೇವರ್ಸಿ ಅಲ್ಲ ಕಣಲ್ಲ. ಬೇಡ ಮಹೇಶ, ನೋಡಿ ಬೇಡ ಬೇಡ. ಓಯ್, ಯಾರೋ ಅವನು? ಯಾರು ಹಿಂಗೆ ಹೊಡೆದಿರೋನು? ನಾವು ಫೈನಾನ್ಸ್ ಮಾಡಿದ್ವಲ್ಲ ಯತಿರಾಜ್ ಅಂತ, ಅವನ ಫ್ರೆಂಡು. ಏಯ್, ಎಷ್ಟು ಜನ ಇದ್ರು? ಒಬ್ಬನೇ? ಎಂತ ಏಟು ಡಾಕ್ಟರ್? ಸರಿಯಾದ ಟೈಮಿಗೆ ಕರ್ಕೊಂಬರ್ಲಿಲ್ಲ ಅಂದಿದ್ರೆ ಲೈಫ್ ಲಾಂಗ್ ಕೋಮದಲ್ಲೇ ಇರ್ತಿದ್ದ. ಹೊಡೆದಿದ್ದು ಕೈನೋ ಕಬ್ಣನೋ? ಕಬ್ಣ ಆದ್ರೂ ಕರ್ಗೋದು ಬೆಂಕಿಗೆ. ಎತ್ತಾಕೊಂಬಂಡ್ರು. ಆಯ್ತಣ್ಣ, ಬನ್ನಿ ಅಣ್ಣ. ಏನ ನೀನು ಅಪ್ಪರ್ಕಿಗಳಿಗೆ ಎದುರ್ಕೊಂಡು ಊರ್ ಬಿಟ್ಟು ಹೋಗ್ತೀನಿ ಅಂತ್ಯಾ? ನಿನಗೆ ಆ ಜೆಕೆ ಬಗ್ಗೆ ಗೊತ್ತಿಲ್ಲ. ನೀನ್ ಕೈ ಮಾಡಿರೋದು ಒಂದು ಪಟ್ಟ ಶಿಷ್ಯ ಮಣಿ ಮೇಲೆ. ನೀನ್ ಬೆಂಗಳೂರಲ್ಲಿ ಯಾವುದೇ ಗಲೀಲಿದ್ರು ಹುಡುಕಿ ಕತ್ತರಿಸಾಕ್ಬಿಡ್ತಾರೆ, ಗೊತ್ತಾ ನಿನ್ಗೆ? ಏಯ್, ನನ್ನ ಹತ್ರ ಇದೆಲ್ಲ ಕತೆ ಹೇಳೋದಕ್ಕೆ ಟೈಮ್ ಇಲ್ಲ. ಮೊದಲು ಹೊರಡು ನೀನು. ಎದಳು, ನಡಿ ನಡಿ. ಅತಿ ಈ ವಿಷಯನ ಪೊಲೀಸ್ ಅವ್ರಿಗೆ ತಿಳಿಸ್ಬೋದಲ್ಲ? ಏನಂದೆ? ಪೊಲೀಸ್ ಅಂದ್ರೆ ಏನು ಅಂತ ನನಗಿಂತ ಚೆನ್ನಾಗಿ ನಿನ್ಗೆ ಅನುಭವ ಆಗಿರ್ಬೇಕಲ್ಲ.
JK ಹೆಸರು ಕೇಳಿದ್ರೆ ಇಡೀ ಬೆಂಗಳೂರೇ ನಡಗುತ್ತೆ. ನಿನಗಿದೆಲ್ಲ ಗೊತ್ತಾಗಲ್ಲ. ಸುಮ್ಮನೆ ನಾನು ಹೇಳಿದಷ್ಟು ಕೇಳು. ಬ್ಯಾಗ್ ತಗೊಳ್ಳೆ, ನಾನು ಆಟೋ ತೊಗೊಂಬರ್ತೀನಿ. ಇರೋ, ನಾನೇ ತಗೊಂಬರ್ತೀನಿ. ಮೆಜೆಸ್ಟಿಕ್ ಬರ್ತೀನಪ್ಪ. ಕುತ್ಕೊಳ್ಳಿ ಸರ್. ಓಹೋ, ನೀನೇನ ಮಂಡ್ಯದವನು? ಏನಾಯ್ತು? ಇಲ್ಲಿದ್ರಲ್ಲ ಅವ್ರನ್ನ JK ಕಡೆಯವರು ಸಾಲ ಕೊಡೋ ತನಕ ಬಿಡೋದಿಲ್ಲ ಅನ್ಬಿಟ್ಟು ಎತ್ತಾಕೊಂಡು ಹೋದ್ರು. ಯಾರವನು ಮಂಡ್ಯದವನು ಅಂತ ಕೇಳ್ತಾ ಇದ್ರು. ಎಲ್ಲರೂ ಹೋಗಿ ಜೀವ ಉಳಿಸ್ಕೋ. JK ಎಲ್ಲಿ ಸಿಗ್ತಾನೆ? ಅಣ್ಣ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಹುಡ್ಕೋದಿಕ್ಕೆ ಅಲರ್ಟ್ ಆಗಿದ್ದೀವಿ. ನಾಳೆ ಏನಾದರೂ ಈ ವಿಷಯ ಹೊರಗಡೆ ಗೊತ್ತಾದ್ರೆ JK ಹುಡುಗರನ್ನ ಕಂಡ್ರೆ ಹೆದರ್ತಾ ಇದ್ದ ಜನ ಅಂತ ನಗ್ತಾರೆ. ಅವನು ಯಾರು? ಅವನ್ ಊರು ಯಾವುದು? ಎತ್ತ ಹಾಕೊಂಡು ಬಂದಿರೋ ಅವ್ರಿಬ್ರ ಹತ್ರನೂ ಬಾಯ್ ಬಿಡಿಸಿ. ಓಕೆ ಅಣ್ಣ. ಅಣ್ಣ, ಆ ಕಾರ್ಡ್ನಾಗ ಒಂದು ಫೋನ್ ಹಾಕ್ರು. ಆಯ್ತಣ್ಣ. ಆ ಮಣಿ ಹುಡುಗರ ಹತ್ರ ಅವನ್ ನೋಡಕ್ಕೆ ಹೇಗಿದ್ದಾನೆ ಅಂತ ತಿಳ್ಕೊಳ್ಳಿ. ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವನ್ ಜಾತಕ ನನಗೆ ಬೇಕು. ಅಮರ ಮಧುರ ಪ್ರೇಮ. ಯಾರೋ ನೀನು? ಇಲ್ಲಿಗೆ ಯಾಕೆ ಬಂದೆ? ನೀನೇನಾ JK ಅಂದ್ರೆ? ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಆದ್ರೆ ನಾನೀಗ ನಿನ್ ಬೆಡ್ರೂಮಲ್ಲಿ ಇದ್ದೀನಿ. ನಾನು ನಿಂತರ ಅಲ್ಲ, ಅವ್ರು ನನಗೆ ತಾಯಿ ಇದ್ದಂಗೆ. ಆದ್ರೆ ನನ್ನ ಅತ್ತಿಗೆ ನನಗೆ ಅನ್ನ ಹಾಕಿದ ದೇವ್ರು. ಪಬ್ಲಿಕ್ ಅಲ್ಲಿ 8-10 ಜನ ಅವಳ ಗಂಡನ ಮುಂದೆನೆ ಮುತ್ಕೊಟ್ಟು ರೇಪ್ ಮಾಡಕ್ ಹೋದ್ರೆ ನನ್ಗಿನ್ ಹೆಂಗಾಗಿರ್ಬೇಡ. ಸಡಿಗ್ ಬರ. ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ನೀವ್ಯಾರು ಅಂತಾನೂ ನನಗೆ ಗೊತ್ತಿಲ್ಲ. ನನ್ನ ನಿಮ್ಮ ನಡುವೆ ಯಾವ ದುಶ್ಮನಿನೂ ಇಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನಮ್ಮವ್ರನ್ನ ಕಳ್ಸ್ಕೊಟ್ಬಿಡಿ. ನಿನ್ನೆ ಮೊನ್ನೆ ಬೆಂಗಳೂರಿಗೆ ಬಂದಿರೋ ಜುಟ್ಟು ನನ್ನ ಮಗ ನೀನು ನಮ್ಮ ಅಣ್ಣನಿಗೆ ಆವಾಜ್ ಆಗ್ತೀಯಾ? ಗನ್ ನೋಡಿದ್ರೆ ಭಯ ಅಲ್ವಾ ನಿಂಗೆ? ಈ ಫೀಲ್ಡ್ ಅಲ್ಲಿ ಗನ್ ಇಡೋದು ಮುಖ್ಯ ಅಲ್ಲ, ಹೆಂಗಿಡ್ತೀಯ ಅನ್ನೋದು ಮುಖ್ಯ. ಹಿಂದೆ ಮುಂದೆ 10-15 ಜನ ಇಟ್ಕೊಂಡು ಮೀಟ್ರ್ ತೋರ್ಸೋದಲ್ಲ ಕಣೋ. ಸಾವು ಅಂದ್ರೆ ಸಾಯಕ್ಕೂ ರೆಡಿ ಇರಬೇಕು, ಸಾಯಿಸಕ್ಕೂ ದಮ್ಮಿರ್ಬೇಕು. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಬೆಳಕರೆದೊಳಗೆ ಅವ್ರು ನನ್ನ ಮುಂದೆ ಇಲ್ಲ ಅಂತಂದ್ರೆ ಇಷ್ಟು ಮಾಡಿರೋ ನಾನು ಮುಂದೆ ಏನ್ ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಿನ್ ಬಾಡಿಲಿ ಕಲೀಜ ಇಲ್ಲ ಅನ್ಕೊಂಡೆ, ನಿನ್ ತಲೆಯಲ್ಲಿ ಬೇಜಾನೂ ಇಲ್ಲ. ಮಹೇಶ್ ಚಂದ್ರ, ಟೈಗರ್. ಬಿಡ್ರ ಅವ್ರನ್ನ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನೀನು ನನಗೆ ಬೇಕು, ನಮ್ ಜೊತೆ ಬಾ. ನಿನ್ನ ಧೈರ್ಯ, ಚಾತುರ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ನೇಹಿತನ ಹೆಂಡತಿಯ ಕೈತುತ್ತು ತಿಂದು ಋಣಕ್ಕೆ ನಿನ್ನ ಪ್ರಾಣನೂ ಲೆಕ್ಕಿಸದೆ ಅವ್ರಿಗೋಸ್ಕರ ನನ್ನಂತವನ್ನೇ ಎದ್ಹಾಕೊಂಡ್ಯಲ್ಲ, ನನಗದು ಇಷ್ಟ ಆಯ್ತು. ಬಾ, ನಮ್ ಜೊತೆ ಬಾ. ನಮ್ಮಲ್ಲಿ ಹಸುವಿದೆ ಸರ್, ತುಂಬಾ ಹಸುವಿದೆ. ಆದ್ರೆ ಆತರ ಇಲ್ಲ. ಹೊಟ್ಟೆಗೆ ಅನ್ನ ಇಲ್ಲದೆ ಸತ್ರೂ ಪರವಾಗಿಲ್ಲ, ಕೆಟ್ಟ ದಾರಿಗಂತೂ ಹೋಗಲ್ಲ. ನೀನು ಹುಡುಕ್ತಾ ಇರೋ ಆ ಒಳ್ಳೆ ದಾರಿ 75% ನೀರ್ ತುಂಬಿದೆಯಲ್ಲ, ಅದ್ರಲ್ಲಿ ಮುಳುಗೋಗಿದೆ. ನಾವು ನಿಂತಿರೋದು 25% ಭೂಮಿ ಇರೋ ಅನ್ಯಾಯದ ದಾರಿ. ನಾನು ಹೊರಗಡೆ ಜನಕ್ಕೆ ರೌಡಿ, ಕೆಟ್ಟವನು. ನನ್ನ ಕಡೆಯವ್ರಿಗೆ, ನಮ್ಮ ಮನೆಯವ್ರಿಗೆ
ದೇವ್ರು, ನಾನೇನೇ ಹೇಳಿದ್ರು ನಿನಗಿವಾಗ ಅರ್ಥ ಆಗಲ್ಲ. ಈ ಕೆಟ್ಟ ಪ್ರಪಂಚನೇ ನಿನಗೆ ಅರ್ಥ ಮಾಡಿಸುತ್ತೆ. ಹೌದಣ್ಣ, ಹೆಣ್ಣು ಹೊನ್ನು ಮಣ್ಣು ಅಷ್ಟು ಸುಲಭವಾಗಿ ಯಾರಿಗೂ ಒಲಿಯೋದಿಲ್ಲ. ಅದೇ ಥರ ಅವಕಾಶ. ನೋಡಿ ಮಹೇಶ್, ಆಫರ್ ನಮ್ಮದು, ನಿರ್ಧಾರ ನಿಮ್ಮದು. ಯೋಚನೆ ಮಾಡಿ, ಬರ್ತೀವಿ. ಮಹೇಶ್, ನಮಗೇನೋ ನೀನು ಜೆ.ಕೆ ಅವ್ರ ಜೊತೆ ಸೇರೋದು ಸರಿ ಅನ್ಸುತ್ತೆ. ನನ್ನಿಂದ ನಿಮ್ಗೇನಾದರೂ ತೊಂದರೆ ಗಿಂದ್ರೆ? ಚಚೆ, ಹಾಗೇನಿಲ್ಲ ಮಹೇಶ್. ಜೆ.ಕೆ ಒಳ್ಳೆ ಮನುಷ್ಯ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು ಹೇಳು? ಅವನು ಮನ್ಸು ಮಾಡಿದ್ರೆ ನಿನ್ನ ಇಲ್ಲೇ ಮುಗಿಸ್ಬೋದಿತ್ತು. ಆದರೆ ಅವನು ನಿನ್ನಲ್ಲಿರೋ ಒಳ್ಳೆತನ ಕಂಡು ಮನ್ಸಾರ ಮೆಚ್ಕೊಂಡ. ಅದೇ ಈ ಸಮಾಜ ನಿನಗೆ ಪೊಲೀಸ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮನೆ ಮಾಡಿಸಿ ಹಣ ಕಿತ್ಕೊಂಡು ಈ ಪರಿಸ್ಥಿತಿ ನಿಲ್ಲಿಸ್ತು. ನೀನು ಜೆ.ಕೆ ಜೊತೆ ಸೇರಿದ್ರೆ ನಿನ್ನ ತಾಯಿನೂ ತಂಗಿನೂ ಚೆನ್ನಾಗಿ ನೋಡ್ಕೋಬೋದು. ಆ ದೇವರೇ ನಿನಗೆ ಈ ಅವಕಾಶ ತಂದ್ಕೊಟ್ಟಿದ್ದಾನೆ. ಧೈರ್ಯ ಮಾಡಿ ಅವ್ರ ಜೊತೆ ಸೇರ್ಕೊ. ನಾನು ನೀವು ಹೇಳ್ದಂಗೆ ಜೆ.ಕೆ ಜೊತೆ ಸೇರ್ಕೋಬೇಕು ಅಂದರೆ ನೀವು ಈ ಊರಲ್ಲಿ ಇರಬಾರ್ದು. ಯಾಕೆಂದರೆ ನನ್ನ ಮೇಲಿನ ದ್ವೇಷಕ್ಕೆ ನಿಮ್ಗೇನಾದರೂ ತೊಂದರೆ ಮಾಡಿದ್ರೆ? ನಮ್ಮ ಬಗ್ಗೆ ಯೋಚನೆ ಮಾಡಬೇಡ ಮಹೇಶ್. ಅದರಿಂದ ನಿನಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಇದರಿಂದ ಮಣಿ ಸುಮ್ಮನೆ ಇರ್ತಾನ? ನಾನು ಜೆ.ಕೆ ಜೊತೆ ಸೇರ್ಕೊಂಡ ಮೇಲೂ ಅವನಿಂದ ನಿಮ್ಗೇನಾದರೂ ತೊಂದರೆ ಆದರೆ ರೀ, ಇದಕ್ಕೆ ನೀವು ಒಪ್ಪೋದಾದ್ರೆ ಮಾತ್ರ. ನಿಮ್ಮ ಮಾತಿನ ಬಗ್ಗೆ ನನಗೆ ಗೌರವ ಇದೆ ಸರ್. ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವ್ರು ಅದೇನು ಕೊಡ್ತಾರೋ ಅದನ್ನು ಖಂಡಿತ ನಾನು ನಿಮಗೆ ತಂದು ಕೊಡ್ತೀನಿ ಸರ್. ಕರೆಕ್ಟ್, ವೆಲ್ ಡನ್. ನನಗೆ ಗೊತ್ತು ನೀನು ಬಂದೇ ಬರ್ತೀಯ ಅಂತ. ಸಿಂಹದ ಜೊತೆನೇ ಸೇರೋದು. ನಿನ್ನ ಹೆಸರೇನು? ಮಹೇಶ್ ಚಂದ್ರ. ಮಹೇಶ್ ಚಂದ್ರ ಅಣ್ಣ. ಮಹೇಶ್ ಚಂದ್ರ. ನಾನು ಡಿಸೈಡ್ ಮಾಡಿದ್ದೀನಿ, ಇನ್ನು ಮುಂದೆ ನಾನು ಸತ್ರು ಬದುಕಿದ್ರು ನಿಮಗೋಸ್ಕರನೇ. ಆದರೆ ನಾನೊಂದು ಕೇಳ್ತೀನಿ, ಕೊಡ್ತೀರಾ? ನನ್ನಿಂದ ಏನಾಗಬೇಕು? ಬಂಗ್ಲೆ, ಕಾರು, ಹಣ, ಫ್ಲಾಟ್, ಏನ್ ಬೇಕು? ನನಗಿವನ್ ಬೇಕು. ಇಲ್ಲಿ ಕೇಳಿ, ಇವತ್ತು ನಾನು ನಿಮ್ಮ ಮುಂದೆ ಈ ಪರಿಸ್ಥಿತಿಲಿ ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಇವನೇ ಕಾರಣ. ನನಗೆ ಇವನ್ ಬೇಕೇ ಬೇಕು. ಅವನು ಪೊಲೀಸ್ ಆಫೀಸರು, ನೀನು ಪೊಲೀಸ್ ಆಗಕ್ ಬಂದವನು. ನಿಮ್ಮಿಬ್ರ ಮಧ್ಯ ಏನು? ಕಾರಣ ಕೇಳಬೇಡಿ, ಸಾಯೋವರೆಗೂ ನೀವು ಹೇಳ್ದಂಗೆ ಕೇಳ್ತೀನಿ. ಆದ್ರೆ ನನಗೆ ಇವನ್ ಬೇಕು. ಏಯ್, ಏನ್ ಮಾತಾಡ್ತಿದ್ಯಾ? ನಾನು ಈ ಡಿಪಾರ್ಟ್ಮೆಂಟ್ಗೆ ಸೇರಿದಾಗಿಂದ ಇವ್ರ ಜೊತೆ ಎಷ್ಟು ನಿಯತ್ತಾಗಿದ್ದೀನಿ ಗೊತ್ತಾ? ಇವ್ರಿಗೇನ ತಲೆ ಕೆಟ್ರೆ ನಿನ್ನೆ ಎತ್ಬಿಡ್ತಾರೆ ಅಲ್ವಾ ಸರ್? ಏಯ್, ಬೇಕಾದ್ರೆ ನಿನ್ನ 5 ಲಕ್ಷ ವಾಪಸ್ ಕೊಡ್ತೀನಿ, ತಗೊಂಡು ಹಾಳಾಗೋಗು. ನನ್ನ ವಿಷಯಕ್ಕೆ ಮಾತಾ ಬರಬೇಡ ಸರ್. ಏನ್ ಸರ್ ಇವ್ನು ಹೀಗೆ ಮಾತಾಡ್ತಾನೆ? ನೀವಾದ್ರೂ ಹೇಳಿ ಸರ್. ಸರ್ ಪ್ಲೀಸ್, ನೀವಾದ್ರೂ ಹೇಳಿ ಸರ್.
ಹೇಗಿದ್ದಿದ್ದು ನನ್ನ ಜೀವನ ಹೇಗಾಗೋಯ್ತು. ಪೊಲೀಸ್ ಆಫೀಸರ್ ಆಗಿ ಸಮಾಜದಲ್ಲಿ ಹೆಸರು ಮಾಡಬೇಕಾಗಿದ್ದು ನಾನು ಇವತ್ತು ಅಂಡರ್ ವರ್ಲ್ಡಲ್ಲಿ ಮಚ್ಚ ಆಗಿದ್ದೀನಿ. ಕೊರಂಗ್, ನಾನು ಫಯಾಜ್ ಕೆಂಚ. JK ಅನ್ನೋ ರೌಡಿ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನೆ ಅಂದ್ರೆ ಅದಕ್ಕೆ ನೀವೇ ಕಾರಣ ಅಂತ ಈ ಫೀಲ್ಡಲ್ಲಿರೋ ಎಲ್ಲ ತಲೆಗಳಿಗೂ ಗೊತ್ತು. ಒಬ್ನಿಗೆ ಚುಚ್ಚೋವರೆಗೂ ಕತ್ತಿನ ಜೋಪಾನವಾಗಿ ನಾವು ಇಟ್ಕೊಂಡಿರ್ತೀವಿ. ಚುಚ್ಚಿದ ಮೇಲೆ ಅದನ್ನ ಅವನ ಬಾಡಿಲೇ ಬಿಟ್ಬಿಡ್ತೀವಿ. ನಮ್ದು ಫೀಲ್ಡಲ್ಲಿ ಹೆಸರು ಹಣ ಮಾಡೋವರೆಗೂ ನಮ್ಮನ್ನ ಚೆನ್ನಾಗಿ ಯೂಸ್ ಮಾಡ್ತಾರೆ. ಆಮೇಲೆ ಅವರೇ ನಮ್ಮನ್ನ ಹೊಸ್ಕಾಕ್ಬಿಡ್ತಾರೆ. ರಕ್ತ ಬಿಸಿ ಇರಬೇಕಾದ್ರೇ ಲೈಫ್ನಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು ಮಚ್ಚ. ತಣ್ಣಗಾಗೋದ್ರೆ ಜೈಲಲ್ಲಿ ಸೆಟ್ಲ್ ಆಗ್ಬಿಡ್ತೀವಿ. ಸಂಡೆ ಬಜಾರಲ್ಲಿ ಮಾರೋ ಸ್ಕ್ರ್ಯಾಪ್ ಐಟಮ್ ಥರ. ನನಗೆ ಈ ಫೀಲ್ಡು ಸಾಕು ಅನಿಸ್ಬಿಟ್ಟಿದೆ. ಇರೋ ಕೇಸ್ನೆಲ್ಲ ಹೊಡ್ಕೊಂಡು ಎಲ್ಲಾದರೂ ಹೋಗಿ ನೆಮ್ಮದಿಯಾಗಿರ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಮಚ್ಚ, ಈ ಜೈಲಲ್ಲಿ ನಾವು ಇರೋವರೆಗೂ ನಿನಗೆ ಚಿಂತೆ ಬೇಡ. ಇದು ನಿನ್ನ ಅಡ್ಡ ಅನ್ಕೋ. ನಿನಗೇನೇ ಬೇಕಾದರೂ ನಾವಿದ್ದೀವಿ. ಮಚ್ಚ, ಐಶು ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟವಳು. ನಮ್ಮ ಪ್ರೀತಿ ಸತ್ಯ ಆಗಿದ್ರೆ ಅವಳಿಗೆ ನಾನೇನು ಅಂತ ಗೊತ್ತಾಗೋ ಕಾಲ ಬಂದೇ ಬರುತ್ತೆ. ಅದರಲ್ಲಿ ಲಾಯರ್ದೇನಾಯ್ತು? ಲಾಯರ್ ಕೃಷ್ಣಮೂರ್ತಿ ಬೇಲಿಗೆ ರೆಡಿ ಮಾಡ್ತಾವ್ರೆ. ಕೋರ್ಟ್ 2 ದಿನ ರಜಾ ಇರೋದ್ರಿಂದ ವಕಾಲತ್ತಿಗೆ ಸೈನ್ ಹಾಕ್ಬೇಕಂತೆ. ರೇ ಕೃಷ್ಣಮೂರ್ತಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬರ್ತೀನಿ. ಆಯ್ತು. ಅಣ್ಣ, ಮಚ್ಚ ಜೈಲಿಂದ ಹೊಡ್ತಾ ಇದ್ದಾನೆ. ಇನ್ನು 30 ನಿಮಿಷದಲ್ಲಿ ಕೋರ್ಟ್ ಹತ್ರ ಇರ್ತಾನೆ. ಎಂಟ್ರಿ ರೂಮಲ್ಲಿ ಅಮೌಂಟ್ ಜೊತೆ ಸ್ವೀಟ್ ಕಳಿಸ್ತೀನಿ. ಮಚ್ಚ ಸತ್ತ ಅನ್ನೋ ಖುಷಿನಲ್ಲಿ ಜೈಲಲ್ಲಿರೋರ್ಗೆಲ್ಲ ಹಂಚ್ಬಿಡು, ಮಜಾ ಮಾಡ್ಲಿ. ಹೌದು, ಮಚ್ಚನ್ ಜೊತೆ ಬರ್ತಾ ಇರೋ ಆಫೀಸರ್ ಹೆಸರೇನು? ಧರ್ಮರಾಯ. ஏய், யாருடா அது? பாருடா. ಏಯ್, ಅಲ್ಲ ಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. போயிட்டா. ನನ್ನ ಹತ್ರ ಬರ್ಬೇಡ. ಬಿಟ್ಬೇಡ. ಇಲ್ಲ, ನಿನ್ ಬಿಡಿಸ್ಕೊಳಕ ಮಚ್ಚ ಬರ್ತಾನ? ನಾನ್ ಮನಸ್ಸು ಮಾಡಿದ್ರೆ ಇಡೀ ಜೀವನ ಮಚ್ಚ ಜೈಲಲ್ಲೇ ಕಳಿಬೇಕು. ಹಾಗೆ ಮಾಡ್ತೀನಿ. ಅಬ್ಬಾ, ಏನು ಲವ್ ರೇ ಬಾಬಾ, ಏನು ಲವ್. ಈ ಲವ್ ಮಾಡೋರೆಲ್ಲ ನೋಡೋರ್ ಕಣ್ಣಿಗೆ ಜೈಲಲ್ಲೇ ಇರ್ತಾರೆ. ಒಂದೊಂದ್ ಸಾರಿ ಮಿಸ್ ಆದ್ರೆ ಪ್ರೀತಿ ಮಾಡೋರ್ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ನೋಡು ಬ್ರೂಸ್ಲಿ, ನನ್ನ ನಿನ್ನ ಮಧ್ಯೆ ಏನೇ ಇದ್ರೋ ಅದು ನಮ್ಮ ಪರ್ಸನಲ್.
ಹುಡುಗಿಯರ್ನ ಮುಂದೆ ಇಟ್ಕೊಂಡು ಆಟ ಆಡೋದು ಗಂಡಸ್ತಾನ ಅಲ್ಲ ಕಣೋ. ನಿಮ್ಮ ಅಣ್ಣನ ಅನ್ನದ ಋಣದಿಂದಾನೆ ನೀನ್ ಬಚಾವಾದೆ. ಇಲ್ದಿದ್ರೆ ಅವಳ ಮೇಲೆ ಕಣ್ಣಾಕಿದ ದಿನಾನೇ ನಿನ್ ಕಣ್ಕಿತ್ತು ಭಿಕ್ಷೆ ಕೂರಿಸ್ತಿದ್ದೆ. ಏಯ್ ನಾಯಿ ನನ್ನ ಮಗನೇ, ಹೇಯ್ ಅನ್ನದ ಋಣ ಅಂದ್ಮೇಲೆ ಆ ನೀಯತ್ತು ನಿನಗೂ ಇರಬೇಕು. ನಿನ್ ಜಾಗ ಇಲ್ಲ ಹೇಳು, ಹೊರಗೆ. ಏಯ್ ನನ್ನ ನಿಯತ್ತಿಂದಾನೆ ನೀನು ಬದುಕುಳ್ಕೊಂಡೆ ಕಣ. ನನ್ನ ಪರ್ಸನಲ್ ಲೈಫ್ಗೆ ಎಂಟ್ರಿ ಆದವ್ರನ್ನ ಯಾರನ್ನು ನಾನು ಉಳಿಸಿಲ್ಲ, ಆದ್ರೆ ನಿನ್ನೆ ಉಳ್ಸೋಣ ಅನ್ಕೊಂಡೆ. ಇನ್ಮೇಲೂ ನೀನ್ ಬದುಕೋಕೆ ನಿನ್ಗೆ ಯೋಗ್ಯತೆ ಇಲ್ಲ. ನಿಂತ್ಕೋ. ನಮ್ ಪ್ರೀತಿ ಸುಳ್ಳು, ನಿನ್ ಕ್ಯಾರೆಕ್ಟ್ರು ನೀನು ಇನ್ನಾದ್ರೂ ಬದಲಾಗ್ತೀಯ ಅನ್ಕೊಂಡಿದ್ದೆ, ಆದ್ರೆ ನೀನು ಜೈಲಿಂದಾನೇ ತಪ್ಪಿಸ್ಕೊಂಡ್ ಬಂದಿದ್ಯಾ ಅಂದ್ಮೇಲೆ. ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಅದೇನಾಯ್ತು ಅಂದ್ರೆ, ಹಾಗಾದ್ರೆ ಅವತ್ತು ನಾ ನೋಡಿದ್ ಸುಳ್ಳ? ಜೈಲಲ್ಲಿದ್ದವನು ಇವತ್ ನನ್ ಕಣ್ಮುಂದೆ ನಿಂತಿದ್ಯಲ್ಲ, ಅದು ಸುಳ್ಳ? ಇವೆಲ್ಲ ನಿಜ ಆದ್ರೆ ನೀನ್ ನನ್ ಪ್ರೀತಿಸ್ತಿದ್ದೆ ಅಂತ ನಂಬಿದ್ನಲ್ಲ, ಅದು ಸುಳ್ಳ? ಏನಾಯ್ತು ಅಂದ್ರೆ ಐಶ್ವರ್ಯ, ನನ್ ಮಾತು ನಿನ್ ಸುಳ್ಳು ಪ್ರೀತಿನ ಸತ್ಯ ಅಂತ ನಂಬಿದ್ನಲ್ಲ, ನಾನ್ ದಡ್ಡಿ. ಒಬ್ಬ ವ್ಯಕ್ತಿ ಮೇಲೆ ಕೆಟ್ಟ ಭಾವನೆ ಬಂದ್ರೆ ಅವನೇನೇ ಮಾಡಿದ್ರು ಕೆಟ್ಟದಾಗ ಕಾಣಿಸುತ್ತೆ. ನಾನು ನಿನ್ನ ಪ್ರೀತಿಸಿದ್ದು ಸತ್ಯ ಆದ್ರೆ ಆ ದೇವ್ರೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ. ಇಷ್ಟೆಲ್ಲ ಆದ್ಮೇಲೂ ಸತ್ಯ ಗೊತ್ತಿರೋ ನಾನ್ ಸುಮ್ಮನೆ ಇದ್ರೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೋ ನಮ್ ಗುರು ನಿನ್ನ ಕಳ್ಕೊಂಡ್ಬಿಡ್ತಾನೆ. ಅದಕ್ಕೆ ಬೆಳಿಗ್ಗೆ ನನ್ನ ಜೊತೆ ಬಂದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಇಲ್ಲೇ ಬನ್ನಿ. ಇವಳು ಯಾರು ಗೊತ್ತಾ? ನಮ್ ಗುರು ಮಚ್ಚನ್ ತಂಗಿ. ಇವಳನ್ನೇ ತಾನೇ ಅವತ್ತು ನೋಡಿದ್ ನೀವು? ಅವತ್ತು ಇವಳನ್ನ ಕರ್ಕೊಂಬಂದಿದ್ದು ಯಾರು ಗೊತ್ತಾ? ಒಬ್ಬ ಪೊಲೀಸ್ ಆಫೀಸರ್. ನಮ್ ಗುರು ಬೆಂಗಳೂರು ಬಂದ್ಮೇಲೆ ಆ ಆಫೀಸರ್ ಇವಳನ್ನ ಅನ್ಭವಿಸೋ ಆಸೆಯಲ್ಲಿ ಒಬ್ಬನ ಅವ್ರ ಮನೆಗೆ ಕಳ್ಸಿ ದಂಡೆ ಮಾಡ್ತಾ ಇದ್ದೀರಂತ ಸುಳ್ಳು ಕೇಸ್ ಹಾಕ್ಸಿ ಕೋರ್ಟಲ್ಲಿ ಇವ್ರ ಮಾನ ಮರಿದಿದ್ದ ತಗ್ದ. ಅದು ಸಾಲದು ಅಂತ ಅವನ ತಂಗಿನ ಮನೆಗೆ ಕರ್ಕೊಂಡೋಗಿ ನಿಮ್ ದುಡ್ಡು ವಾಪಸ್ ಕೊಡ್ತೀನಿ, ನಿಮ್ಮ ಅಣ್ಣನ ಕೆಲಸ ಕೊಡ್ತೀನಿ ಅಂತ ಹೇಳಿ ಇವಳನ್ನ ಹಾಳು ಮಾಡ್ದ. ಆಮೇಲೆ ಅವ್ನ ಮನೆಗೆ ಹೋಗಿ ನ್ಯಾಯ ಕೇಳಿದ ನಮ್ ಗುರು ತಾಯಿನ ಕತ್ತಿಡ್ದು ಪೊಲೀಸರ ಕೈಲಿ ಮನೆಯಿಂದ ಆಚೆ ಹಾಕಿಸ್ದ. ಅವತ್ತು ಮಾನಸಿಕವಾಗಿ ನೊಂದ ನಮ್ ಗುರು ತಾಯಿ ಎಲ್ಲೋದ್ರು ಅಂತಾನೆ ಗೊತ್ತಿಲ್ಲ. ಆಮೇಲೆ ಇವಳನ್ನ ಉಪಾಯದಿಂದ ಸಮಾಧಾನ ಮಾಡಿ ನಿಮ್ಮ ಅಣ್ಣನ ಹತ್ರ ಸೇರಿಸ್ತೀನಿ ಅಂತ ಹೇಳಿ ಬೆಂಗಳೂರಲ್ಲಿರೋ ಒಂದು ವೇಶ್ಯವಾಟಿಕೆ ಮನೇಲಿ ತಂದ್ಬಿಟ್ಟ. ಆದ್ರೆ ಆ ವಿದ್ಯಾಟನೇ ಬೇರೆ ಆಗಿತ್ತು. ನಾವು ರೆಗ್ಯುಲರ್ ಆಗಿ ರೋಲ್ ಕಾಲ್ಗೆ ಅಂತ ಹೋಗ್ತಾ ಇದ್ದಿದ್ದ ಜಾಗ ಅದು. ಆದ್ರೆ ಒಂದಿನ ನಾವು ಕಲೆಕ್ಷನ್ಗೆ ಅಂತ ಹೋದಾಗ ಪೊಲೀಸ್ ರೇಡ್ ಆಯ್ತು. ತಪ್ಪಿ ಬದ ನಮ್ಮ ಮಚ್ಚ ಯಾವುದೋ ಒಂದು ರೂಮ್ಗೆ ಹೋದಾಗ ಅಲ್ಲಿ ನೋಡಿದ್ದೇನು ನಮ್ಮ ಮಚ್ಚನ ತಂಗಿನ. ಅದಾದ್ಮೇಲೆ ಮುಂದಕ್ಕೆ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ಲ. ನಾನ್ ದುಡುಕಿ ತಪ್ಪು ಮಾಡ್ಬಿಟ್ಟೆ ಪೆಟ್ರೋಲ್. ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನ್ ಸೋತೋಗ್ಬಿಟ್ಟೆ. ಅವನ್ ಪ್ರೀತಿನ ಪಡ್ಕೊಂಡ್ ನಾನು ಅವನ್ ಪ್ರೀತಿ ಹಿಂದೆ ಬೆಟ್ಟದಷ್ಟು ನೋವಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಇನ್ ಮುಂದೆ ಈ ಮುಖನ ಹೇಗ್ ತೋರಿಸ್ಲಿ? ನಾನು ತಪ್ಪು ಮಾಡ್ಬಿಟ್ಟೆ. ದೊಡ್ಡಪ್ಪ ಬಾ ದೊಡ್ಡಪ್ಪ, ಕ್ರಿಕೆಟ್ ಆಡೋಣ ಬಾ ದೊಡ್ಡಪ್ಪ. ನೀನ್ ಬೌಲಿಂಗ್ ಮಾಡು, ನಾನು ಬ್ಯಾಟಿಂಗ್ ಆಡ್ತೀನಿ ಬಾ ದೊಡ್ಡಪ್ಪ. ನೀನ್ ಬರಲ್ವಾ? ನನ್ಗೆ ಯಾರೋ ದಿಕ್ಕು ಮಗನೇ, ನನ್ ಬಿಟ್ಟು ಅನ್ಯಾಯ ಮಾಡ್ಬೇಕಲ್ಲೋ ಮಗನೇ, ಯಾರಿಗೆ ಹೇಳ್ಕೊಳ್ಳೋ? ಅಯ್ಯೋ ಕೋರ್ಟ್ಗೆ ಹೋಗ್ತಿದ್ದ ಮಚ್ಚನ್ ಕಿಡ್ನಾಪ್ ಆದಮೇಲೆ ನಿಮ್ಮ ತಮ್ಮನ ಕೊಲೆ ನಡೆದಿದೆ. ಅಂಥದ್ರಲ್ಲಿ ಯಾವಾಗಲೂ ನಿಮ್ಮ ಜೊತೆನೇ ಇದ್ದ ಮಚ್ಚ ಈ ಕೊಲೆ ಮಾಡೋದಕ್ಕೆ ಸಾಧ್ಯನಾ? ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡೋ ಗಂಡಸು
ಈ ಫೀಲ್ಡಲ್ಲಿರೋದು ಇಬ್ರೇ ಇಬ್ರು. ಒಂದು ಈ ಜೆಕೆ, ಇನ್ನೊಂದು ಮಚ್ಚ. ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂತ ನನ್ನ ಪ್ರಾಣವಾಗಿದ್ದ ನನ್ನ ತಮ್ಮನ್ನ ಒಂದು ಹುಡುಗಿ, ಕೇವಲ ಒಂದು ಹುಡುಗಿಗೋಸ್ಕರ ಕೊಂದಿದ್ದಾನೆ. ನೀವು ಅನ್ನಿ ಸರ್, ಅವನ್ನ ಇವತ್ತೇ. ರೀ ಮಚ್ಚ ಏನದ? ಡೋಂಟ್ ವರಿ ಸರ್, ಮಚ್ಚ ಅವಾಗಲೇ ಜೈಲ್ ಸೇರಾಯ್ತು. ಮಚ್ಚ ಗಟ್ಟಿ ಪಿಂಡ ಕಣೋ ನಿಂದು. ಏನೇ ಸ್ಕೆಚ್ ಹಾಕಿದ್ರು ಜಸ್ಟ್ ಮಿಸ್ ಆಗ್ಬಿಡ್ತೀಯ. ಏನ್ ಮೀಟ್ರು ಮಗ ನಿಂಗೆ? ಜೆಕೆ ತಮ್ಮ ಬ್ರೂಸ್ಲಿನೇ ಎತ್ಬಿಟ್ಟಿದ್ಯಾ? ಏನ ಹೇಳ್ತಾ ಇದ್ಯಾ? ನಾನ್ ಹೇಳ್ತಾ ಇಲ್ಲಪ್ಪ, ಜೆಕೆ ಪೊಲೀಸ್ನವರು ಹಂಗ ಮಾತಾಡ್ತಾ ಇದ್ದಾರೆ. ಸತ್ಯ ಏನು ಅಂತ ನನಗ್ ಗೊತ್ತು. ತಮ್ಮನ್ನ ಕಳ್ಕೊಂಡಿರೋ ನೋವಲ್ಲಿ ಜೆಕೆ ನಿನ್ನ ಮುಗಿಸ್ತಾನೆ. ಮಿಸ್ ಆದ್ರೆ ಇನ್ನೊಂದು ಕೇಸ್ ಆಗಿ ಪರ್ಮನೆಂಟ್ ಆಗಿ ನೀನ್ ಜೈಲಲ್ಲೇ ಇದ್ಬಿಡ್ತೀಯ. ನಿನ್ ಹೃದಯದೊಳಗ್ ನಾನಿದ್ರು ನಿನ್ ನೋವು, ನಿನ್ ದುಃಖ ನಂಗೆ ಕಾಣಲೇ ಇಲ್ವಲ್ಲ. ಪ್ರೀತಿ ಮಾಡೋ ಹುಡುಗಿರ್ಗೆ ಸುಖ ಸಂತೋಷ ಕೊಡ್ಬೇಕು ಅನ್ನೋ ಒಳ್ಳೆ ಮನಸ್ಸಿನ ಹುಡುಗರ್ನ ಅರ್ಥ ಮಾಡ್ಕೊಳ್ದೆ ಸೋತೋಗ್ತೀವಿ. ನಮ್ಮ ಪ್ರೀತಿ ಗೆಲ್ಲುತ್ತೆ ಐಶು. ನಾನೆಲ್ಲ ಬಿಟ್ಟು ಬದಲಾಗ್ತೀನಿ. ನೀನ್ ನಡೆಯೋ ದಾರಿಲಿ ನನ್ನ ಜೀವನ ಹಾಸಿದೀನಿ ಮಹೇಶ್. ನನ್ನ ಆಸೆ ಕನಸುಗಳೆಂಬ ದೀಪ ಬೆಳಗಿಸಿ ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಐ ಲವ್ ಯು. ಐ ಲವ್ ಯು ಟು. ಅಣ್ಣ ಅಣ್ಣ ಎನ್ ಮನ್ನಿಸಿಡಣ್ಣ. ಅಣ್ಣ என்ன மன்னிச்சிடு. ಮಣಿ, ನನ್ನ ಅನ್ನ ತಿಂದ ಋಣಕ್ಕಾದ್ರೂ ಮಚ್ಚನ್ ತಲೆನ ನನಗೆ ತಂದು ಕೊಡ್ತೀರಾ? ಓಹೋ, ಇವನೇನ ಮಚ್ಚ ಅಂದ್ರೆ? ಬಾಯಿ ತುಂಬಾ ಪಾನ್ ಪರಾಗ ಹಾಕೊಂಡು ತಲೆಯಲ್ಲಿ ಕೂದ್ಲಿಲ್ದೆ ಪೊರ್ಕಿ ತರ ಇರ್ತೀಯ ಅನ್ಕೊಂಡಿದ್ವಿ. ನೋಡಕ್ ಸ್ಮಾರ್ಟ್ ಆಗೇ ಇದ್ದಾರೆ. ಯಾಕೆ ನಿನ್ ತಂಗಿನ ಅಕ್ಕನ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ಯಾ? ನನಗೆ ಸೌಂಡು ಅಂದ್ರೆ ಅಲರ್ಜಿ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ. ಅಣ್ಣ ಹಲೋ. ನೀವೆಲ್ಲ ಜೈಲಲ್ಲಿ ಇದ್ದೀರಾ? ಹೂಣ. ಮಚ್ಚ ಸಿಕ್ಕದ್ನ? ಇಲ್ಲೇ ಇದ್ದಾನಣ್ಣ. ಫೋನ್ ಕೊಡವನ್ಗೆ. ಆಯ್ತಣ್ಣ. ಅಣ್ಣನ ಫೋನ್ ತಗೋ. ರೌಡಿಸಮ್ ಫೀಲ್ಡ್ ಅಲ್ಲಿ ಎಜುಕೇಟೆಡ್ ಎಂಟ್ರಿ ಆದ್ರೆ ತುಂಬಾ ಡೇಂಜರ್. ಆ ಮಾತು ನಿಜ. ನಾನು ಡಿಗ್ರಿ ಪಾಸ್ ಮಾಡಿ ದುಬೈನಲ್ಲಿದ್ದೀನಿ. ನೀನ್ ಡಬಲ್ ಗ್ರಾಜುಯೇಟ್. ನಿನ್ ಹಣೆ ಬರ ನೋಡ್ತಾ ಇದ್ರೆ ಲಂಡನ್ನು, ಪ್ಯಾರಿಸು, ಅಮೆರಿಕ ಕಾಣಿಸ್ತಾ ಇದೆ. ನಿನ್ ಹಣೆ ಬರ ನೋಡಿದ್ರೆ 2009 ಮೇಲೆ ನಿನ್ ಭವಿಷ್ಯನೇ ಕಾಣಿಸ್ತಾ ಇಲ್ಲ. ಹಣೆ ಬರಹ ಬದಲಾಯಿಸೋ ಬ್ರಹ್ಮ ಕಣೋ ನಾನು. ನಾನು ಕೇಳಿದ್ದಕ್ಕಿಂತ ಡೇಂಜರ್ ಕಣೋ ನೀನು. ನನ್ನ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀನ್ ನೆಮ್ಮದಿಯಾಗಿರೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಬ್ರೂಸ್ ಲೀ ಮರ್ಡರ್ ಕೇಸ್ನಲ್ಲಿ ಜೆಕೆ ನಿನ್ನ ಸುಮ್ಮನೆ ಬಿಡಲ್ಲ. ನೀನ್ ಈ ಫೀಲ್ಡ್ ಬಿಡ್ತೀನಿ ಅಂದ್ರು ಈ ರೌಡಿಸಮ್ ನಿನ್ನನ್ನು ಬಿಡಲ್ಲ. ಈ ರೌಡಿಸಮು ದಂಧೆ ಎಲ್ಲ ನಿಲ್ಲಿಸ್ಬೇಕು ಅಂತ ಮಾಡಿದ್ದೀನಿ. ನೀನ್ ಬರ್ದೇ ಇದ್ರೂ ಪರವಾಗಿಲ್ಲ. ಯಲಹಂಕ ಹತ್ರ ಇರೋ ಲಿಟಿಗೇಷನ್ ಪ್ರಾಪರ್ಟಿಗೆ ಜೆಕೆ ಕೈ ಹಾಕಿದ್ದಾನೆ. ಅದ್ರ ವ್ಯಾಲ್ಯೂ 60 ಕೋಟಿ. ಕೆಲಸ ನಮ್ ಹುಡುಗರು ಮಾಡ್ತಾರೆ. ಹೆಸರು ನಿಂದು. ಸೈಲೆಂಟ್ ಆಗಿ
ಲೈಫ್ ಸೆಟಲ್ ಮಾಡ್ಕೋ. ನಾನು ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ. ಸಾಯೋದು ಸಾಯಿಸೋದು ನಾವು ಪಡ್ಕೊಂಡು ಬಂದಂಗಿರುತ್ತೆ. ನನ್ನ ಲೈಫಲ್ಲಿ ಯಾವುದೋ ಒಂದು ಕೆಟ್ಟಗಳಿಗೆ ನಾನು ತೊಗೊಂಡು ನಿರ್ಧಾರ ನನ್ನ ಸಾಯಿಸೋ ಮನುಷ್ಯನನ್ನಾಗಿ ಮಾಡ್ತು. ಆದರೆ ಈಗ ಸಾಯೋ ಸರ್ದಿ ನಂದು. ಏನು ಹೇಳ್ತಿದ್ದೀರಾ ಸರ್ ನೀವು? ದೇವರು ನಿಮ್ಮಂಥವ್ರಿಗೆ ಖಂಡಿತ ಸಾವು ಕೊಡಲ್ಲ. ಸಾವು ನನ್ನ ಕಣ್ಮುಂದೆನೇ ಇದೆ. ಅಂದರೆ ವಿಶ್ವನಾಥ್, ಇದೇ ನನ್ನ ನೆಟ್ವರ್ಕು. ಆನ್ ಫೀಲ್ಡಲ್ಲಿ ಬರೀ ಮಸಿಲ್ ಪವರ್ ಇದ್ರು ಒಂದೇ ಸಾಲಲ್ಲ, ಮೈಂಡ್ ಪವರು ಇರಬೇಕು. ದುಡ್ಡಿಗೋಸ್ಕರ ನಾನು ಈ ಫೀಲ್ಡಿಗೆ ಬಂದೆ, ಅದೇ ದುಡ್ಡಿಗೋಸ್ಕರ ನೀನು ನನ್ನ ಸಾಯ್ಸಕ್ಕೆ ಬಂದೆ. ನೋಡೋರ ದೃಷ್ಟಿಲಿ ನಾನೊಬ್ಬ ರೌಡಿ. ಇದ್ರ ಮಧ್ಯೆ ಒಳ್ಳೇದು ಕೆಟ್ಟದು ಆ ದೇವ್ರಿಗೆ ಗೊತ್ತು. ಹೇಳೋ ಗುರು, ನೀನು ಹೇಳ್ದಂಗೆ ದುಡ್ಡು ಕಟ್ಟಿ ಆ ರಿಪೋರ್ಟರ್ ಮಗಳನ್ನ ಜಯದೇವ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ. ಇವತ್ತು ಸಾಯಂಕಾಲ 7 ಗಂಟೆಗೆ ಆಪರೇಷನ್. ಆಮೇಲೆ ಇನ್ನೊಂದು ವಿಷಯ, ದುಬೈಯಿಂದ NR ಬೆಂಗಳೂರು ಬರ್ತಾನಂತೆ ಗುರು. ಓಕೆ, ಇವತ್ತು ಸಂಜೆ 7 ಗಂಟೆಗೆ ನಿನ್ನ ಮಗಳು ಹಾರ್ಟ್ ಆಪರೇಷನ್ ಇದೆ ಸರ್. ನಿನ್ನ ಮಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀನನ್ನು ಸಾಯಿಸಿದ್ರೂ ತಪ್ಪಿಲ್ಲ. ಇಷ್ಟು ಸಹ ಎಲ್ರನ್ನೂ ಸಾಯಿಸ್ತಿದ್ದ ನನಗೆ ಸಾಯೋರು ನೋವೇನು ಅಂತ ಈಗ ಅರ್ಥ ಆಗ್ತಾ ಇದೆ. ಅದಕ್ಕೆ ಕೆಟ್ಟ ಕೆಲಸದಿಂದ ಬಂದ ದುಡ್ಡನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಈಗ ನೀನು ಹೊರಟ್ಬಿಡು, ನಾನು ಜೆಕೆನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸರ್, ನನಗೆ ಕ್ಷಮಿಸ್ಬಿಡಿ ಸರ್. ನನ್ನ ಲೈಫ್ನ ಆರಂಭ ಅಂತ್ಯ ಎರಡೂ ಇಲ್ಲಿಂದನೇ. ಮಿಸ್ ಆದರೆ ನೀನು ಮತ್ತು ನಿನ್ನ ಮಗಳು ನನ್ನ ಸಮಾಧಿ ಮೇಲೆ ಹೂವಿಡೋದನ್ನು ಮಾತ್ರ ಮರಿಬೇಡಿ. ಸರ್ ಸರ್ ಮಾಡಿಬಿಟ್ಟೆ ಮಚ್ಚ ನೀನು. ಅನ್ನ ತಿಂದು ಮನೆಗೆ ಕನ್ನ ಹಾಕ್ಬಿಟ್ಟಿಯಲ್ಲೋ. ಒಂದೇ ಒಂದು ಬಿಸ್ಕಟ್ ಹಾಕಿದ್ರೆ ಸಾಕು, ಅದನ್ನು ತಿಂದ ನಾಯಿ ಬಾಲ ಅಲ್ಲಾಡ್ಸ್ಕೊಂಡು ಜೀವನ ಪರ್ಯಂತ ನಮ್ ಹಿಂದೆ ಬಿದ್ದಿರುತ್ತೆ. ಅದಕ್ಕಿಂತ ಕಡೆಯಾಗ್ಬಿಟ್ಟಿಯಲ್ಲೋ ನೀನು. ಆದ್ರೆ ಅನ್ಯಾಯವಾಗಿ ನನ್ನ ತಮ್ಮನ್ನೇ ಸಾಯಿಸ್ಬಿಟ್ಟಿಯಲ್ಲೋ. ವಿಷಯ ಗೊತ್ತಿಲ್ಲದೆ ಮಾತಾಡಬೇಡಿ. ನಿಮ್ಮ ತಮ್ಮ ನಾನು ಪ್ರೀತಿಸಿದ ಹುಡುಗಿ ಮೇಲೆ ಕಣ್ಣು ಹಾಕಿ ಮತ್ತೆ ನನ್ನನ್ನು ಕೆರಳಿಸ್ದ. ನಾನು ಜೈಲಲ್ಲಿರಬೇಕಾದ್ರೆ ಮಣಿ ನಾನು ನೀವು ಒಂದಾಗಬಾರ್ದು ಅಂತ ನಿಮ್ಮ ತಮ್ಮನ್ನೇ ಎತ್ತು ಕಟ್ಟ. ಅದಕ್ಕೆ ಅವನಿಗೆ ಸಿಕ್ಕ ಉತ್ತರ ಅವನ ಸಾವು. ಸಮಾಜ ಹಾಗೂ ನಿಮ್ಮ ದೃಷ್ಟಿಲಿ ಅವನು ಕೊಲೆ ಮಾಡಿದ ನಾನು. ಹೊಟ್ಟೆಪಾಡಿಗೋಸ್ಕರ ಕೆಲಸ ಹುಡ್ಕೊಂಬಂದು ನಾನು. ನೀವು ಅಂಡರ್ ವರ್ಲ್ಡಲ್ಲಿ ಇದ್ದೀರಾ ಅಂತ ಗೊತ್ತಿದ್ದು ನಿಮ್ಮ ಒಳ್ಳೆತನಕ್ಕೆ ಬೆಲೆ ಕೊಟ್ಟು ನಿಮ್ಮ ಜೊತೆ ಬಂದೆ. ನನ್ನ ಹೆತ್ತ ತಾಯಿ ನನ್ನ ನಂಬಿದ ತಂಗಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ. ನನ್ನ ತಂಗಿ ಒಂದು ವೇಶ್ಯೆ ಮನೇಲಿದ್ಲು. ಅದನ್ನು ನೋಡಿದ ನನಗೆ ಹೇಗಾಗಿರ್ಬೇಡ. ನಿಜ ಏನು ಅಂತಂದರೆ ನಿಮ್ಮ ತಮ್ಮನ ಸಾಯಿಸಿದ್ದು ಮಣಿ. ಅವತ್ತು ಕೋರ್ಟಿಗೆ ಬರ್ತಿದ್ದು ನನ್ನನ್ನು ದಾರಿ ಮಧ್ಯೆ ಅಟ್ಯಾಕ್ ಮಾಡಿ ಕಿಲ್ ಮಾಡೋಕ್ಕೆ ಮಣಿ ಪ್ಲ್ಯಾನ್ ಮಾಡಿದ್ರೆ ಬ್ರೂಸ್ಲಿ ನಾನು ಪ್ರೀತಿಸಿದ ಹುಡುಗಿನ ಕೆಡ್ಸಕ್ಕೆ ನೋಡ್ದ. ಸಮಯಕ್ಕೆ ಸರಿಯಾಗಿ ನನ್ನ ಹುಡುಗರು ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋದರು. ಬ್ರೂಸ್ಲಿಗೆ ನಾನು ವಾನ್ ಮಾಡಿ ವಾಪಸ್ ಬಂದಮೇಲೆ ಮಣಿ ಅಲ್ಲಿಗೆ ಹೋದ.
ಏ ಮಣಿ, ಆ ಮಚ್ಚನ್ ಸಾಯಿಸು. ಆ ಮಚ್ಚನ್ ಸಾಯಿಸಿದ್ರೆ ನಿನಗೆ ಏನ್ ಬೇಕಾದ್ರೂ ಕೊಡ್ತೀನಿ. ನಾನು ಬೆಂಗಳೂರು ಅಂಡರ್ವರ್ಲ್ಡ್ನ ಆಳ್ಬೇಕು, ಅದಕ್ಕೆ ಮಚ್ಚ ಸಾಯ್ಬೇಕು. ಅವನ್ನ ಸಾಯಿಸೋ ಕೆಪಾಸಿಟಿ ಇರೋದು ನಿಮ್ಮಣ್ಣ ಜೆಕೆಗೆ. ಮಚ್ಚಿನ ಮೇಲೆ ಜೆಕೆ ಆಪೋಸಿಟ್ ಆಗ್ಬೇಕು ಅಂದ್ರೆ ನೀನು ಸಾಯ್ಬೇಕು. ಎನ್ನ ಮನ್ನಿಚ್ಚಿಡು ತಂಬಿ. ನೀವು ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತಾ ಇದ್ರಿ, ನನ್ನ ಕೈಲೂ ಮಾಡಿಸ್ತಾ ಇದ್ರಿ. ನನ್ನನ್ನು ಸಾಯಿಸೋಕ್ಕೆ ಅಂತ ಮಣಿ ಪ್ರೆಸ್ ರಿಪೋರ್ಟ್ರನ್ನ ಬುಕ್ ಮಾಡ್ಕೊಂಡ. ಅದಕ್ಕೆ ದುಡ್ಡು ಕೊಟ್ಟಿದ್ದು ನೀವೇ ಅಂತ ಗೊತ್ತಿದ್ರು ನಾನು ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ, ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನೇ ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ. ಅಣ್ಣ ಫೋನ್. ಜೆಕೆ, ಮಿಸ್ಟರ್ ಜೆಕೆ, ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರೋ ಆ 150 ಎಕರೆ ಜಮೀನ್ ಮೇಲೆ ಅಣ್ಣ ಏನ್ ಮಾಡಿದ್ದಾರೆ, ಅದಕ್ಕೆ ನಿಮ್ ಫ್ಯಾಮಿಲಿನ ಅಣ್ಣ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಇನ್ನು ಅರ್ಧ ಗಂಟೆ ಒಳಗೆ ನೀವು ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ಗೆ ಹೋಗ್ಲಿಲ್ಲ ಅಂದ್ರೆ ಅವ್ರ ಜೀವಕ್ಕೆ ಅಪಾಯ. ಜಗದೀಶ್ ಕುಮಾರ್ ಅಲಿಯಾಸ್ ಜೆಕೆ, ಸೋ ಕಾಲ್ಡ್ ಬ್ಯಾಂಗ್ಳೂರ್ ಅಂಡರ್ವರ್ಲ್ಡ್ ಡಾನ್. ನೀನು ಇಷ್ಟು ದೂರ ಹೆಂಗ್ ಬೆಳೆದೆ ಅನ್ನೋದೇ ಡೌಟ್. ಯಾಕೆ? ಹೇಯ್, ಈ ಫೀಲ್ಡ್ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ, ನಿಯತ್ತು ಮತ್ತೆ ಧೈರ್ಯ. ನಿನ್ನಲ್ಲಿ ಅದ್ಯಾವುದೂ ಇಲ್ವಲ್ಲ. ದೇವ್ರ ಮೇಲಿದ್ರು ನಾವೇನೇನ್ ಮಾಡ್ತೀವೋ ಎಲ್ಲ ಅವನಿಗೆ ಗೊತ್ತಾಗತ್ತೆ. ಹಂಗೆ ನಾನು ದುಬೈನಲ್ಲಿದ್ರು ನೀನ್ ಮಾಡೋ ಎಲ್ಲ ಕಚಡ ಕೆಲಸಗಳು ಗೊತ್ತಾಗ್ತಿತ್ತು. ಯಾರ್ದೋ ಮಾತು ಕೇಳಿ ಜೊತೆಲಿರೋರ್ನ ದೂರ ಮಾಡ್ಕೊಳ್ತೀಯ. ಈ ಪೊಲಿಟಿಕ್ಸ್ ನಲ್ಲಿ ಟಿಕೆಟ್ ಸಿಗದೆ ಇರೋ ಅಭ್ಯರ್ಥಿಗಳಿರ್ತಾರಲ್ಲ, ತಿರುಗಿ ಬೀಳೋ ಅಭ್ಯರ್ಥಿಗಳು, ಬಂಡಾಯ ಅಭ್ಯರ್ಥಿಗಳ ತರ. ಆದ್ರೆ ಈ ಮಚ್ಚ ಹಂಗಲ್ಲ ಅನ್ಸುತ್ತಲ್ಲ. ಈ ಮಚ್ಚ ನನ್ನ ಮೇಲಿಟ್ಟಿರೋ ನಂಬಿಕೆಯಿಂದ ಎಲ್ಲ ವಿಷಯನೂ ಹೇಳಿದಾನೆ. ನೀನ್ ನಿಜವಾಗ್ಲೂ ಅಂಡರ್ ವರ್ಲ್ಡ್ ಲಾಯಕ್ಕಿಲ್ಲ ಕಣ. ಮೊದ್ಲು ಯಾರನ್ನೋ ನಂಬ್ದೆ, ಈಗ ಇವನೇ ನಂಬ್ಕೊಂಡಿದ್ಯಾ, ಮತ್ತಿನ್ಯಾರನ್ನೋ ನಂಬ್ತೀಯ. ಅಷ್ಟರಲ್ಲೇ ಗೊತ್ತಾಗಲ್ವಾ ನಿನ್ ಕ್ಯಾರೆಕ್ಟ್ರು? ಏ ಜೆಕೆ, ನಿನ್ನಂತೂ ನಮ್ಮ ಫೀಲ್ಡಲ್ಲಿದ್ರೆ ಬ್ಯಾಂಕ್ ತರ ಬ್ರಾಂಚ್ ಆಫೀಸ್ಗಳು ಓಪನ್ ಆಗ್ತವೆ. ಅದು ಒಳ್ಳೇದಲ್ಲ. ಇಲ್ಲ ಮಿಸ್ಟರ್ ಎಮ್ಆರ್, ಇನ್ ಮುಂದೆ ಈ ತರ ಆಗೋದಿಲ್ಲ. ನನ್ನಿಂದಾದ ಚಾತುರ್ಯಕ್ಕೆ ನನ್ನ ತಮ್ಮ ಬಲಿಯಾದ. ಅವನ್ನ ಕಳ್ಕೊಂಡು ನಾನು ಇನ್ನೂ ದುಃಖದಲ್ಲಿದ್ದೀನಿ. ನೋ, ಸೆಂಟಿಮೆಂಟ್ ಇಂದ ತಾನೇ ನೀನ್ ಈ ರೀತಿ ಇರೋದು. ಏಯ್ ಎನ್ಆರ್,
ಏಯ್ ಬಿಡ್ರೋ ಬಿಡ್ರೋ ಅವ್ರನ್ನ. ಏಯ್ ಏಯ್ ವಾಚ್ ಇಟ್. ನೋಡಿದ್ಯಾ, ಈ ಅಂಡರ್ ವರ್ಲ್ಡ್ ಅಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಮಹೇಶ್ ಚಂದ್ರ ಅಲಿಯಾಸ್ ಮಚ್ಚ, ಈಗ ಉಳಿದಿರೋದು ನೀನೊಬ್ನೇ. ನೀನೇ ಬ್ಯಾಂಗ್ಳೂರ್ಗೆ ಡಾನ್. ನೀನ್ ಹೂ ಅಂದ್ರೆ ಲೀಲಾ ಪ್ಯಾಲೇಸ್ ನಲ್ಲೇ ನಿನ್ನ ಪಟ್ಟಾಭಿಷೇಕ. ಕಮ್ಮಿ ಅಂದ್ರು 600 ಜನ ರೌಡಿಗಳು ನಿನಗ್ ಬಂದ್ ವಿಶ್ ಮಾಡಿ ಹೋಗ್ತಾರೆ. ನನಗದ್ಯಾವುದು ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನೆಮ್ಮದಿ, ಪ್ರೀತಿ, ಒಳ್ಳೆ ಜೀವನ. ಅಲ್ಲಯ್ಯ, ಇಷ್ಟು ವರ್ಷ ಕಷ್ಟಪಟ್ಟು ಮಾಡಿರೋ ಹೆಸರಲ್ಲಿ ರಾಜ್ಯನ ರೂಲ್ ಮಾಡೋದ್ ಬಿಟ್ಟು ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಅದನ್ನ ತಿದ್ಕೊಳ್ಳೋದು ಮನುಷ್ಯನ ಕೆಲ್ಸ. ಹಾಗಾದ್ರೆ ನಿನ್ ನಿರ್ಧಾರಗಳನ್ನ ಬದಲಾಯಿಸಲ್ಲ ಅನ್ನೋ. ಬದಲಾಯಿಸೋದು ನಿರ್ಧಾರಗಳನ್ನಲ್ಲ, ಬರೀ ಐಡಿಯಾಗಳನ್ನ. ಹಾಗಾದ್ರೆ ನನ್ನ ನಿರ್ಧಾರನ ಕೇಳು. ನಿನಗಿರೋದು ಎರಡೇ ದಾರಿ. ಒಂದು, ಈ ಫೀಲ್ಡ್ ಅಲ್ಲಿ ನನಗ್ ಬೆಂಗಳೂರು ಏಜೆಂಟ್ ಆಗಿ ನೀನಿರ್ಬೇಕು. ಇಲ್ಲ ಅಂದ್ರೆ ನಿನ್ನ ಹೆಣದ ಮುಂದೆ ನಿನ್ ತಾಯಿ, ನಿನ್ ಲವ್ವರ್ ಅಳೋದನ್ನ ನಾನ್ ನೋಡ್ಬೇಕು. ಅಲ್ಲಿ ನೋಡು. ಅಮ್ಮ, 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 ನಿನ್ಗೇನಾಗಲ್ಲಮ್ಮ. ಅಮ್ಮ, ಅಮ್ಮ, ನನ್ನ ಮಾತು ಕೇಳಮ್ಮ. ಅಮ್ಮ, 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 ನಿನ್ಗೇನಾಗಲ್ಲಮ್ಮ. ಅಮ್ಮ, 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 ನಿನ್ಗೇನಾಗಲ್ಲಮ್ಮ. ಅಮ್ಮ, 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 ನಮ್ಮ ಪ್ರತಿನಿಧಿಯಿಂದ. ಇಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನ ಹಿಂಭಾಗದಲ್ಲಿ ಕರ್ನಾಟಕ ಪೊಲೀಸ್ಗೆ ತಲೆನೋವಾಗಿದ್ದ ಕುಖ್ಯಾತ ಭೂಗತ ದೊರೆ ಎನ್ಆರ್ ನನ್ನು ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಮತ್ತು ಸುಪಾರಿ ಮಾಫಿಯಾದಲ್ಲಿ ಪ್ರಮುಖ ಪಾತ್ರಧಾರಿಯಾಗಿದ್ದ ಎನ್ಆರ್ ಬೆಂಗಳೂರಿನ ರೌಡಿಗಳಾದ ಜೆಕೆ ಮತ್ತು ಮಚ್ಚನನ್ನು ಸಂಧಿಸಲು ಈ ಮೊದಲೇ ಪ್ರಯತ್ನಿಸಿದ್ದ ಎಂದು ತಿಳಿದು ಬಂದಿದೆ. ಈತನ ಮೇಲೆ ರಾಜ್ಯದ 44 ಪೊಲೀಸ್ ಠಾಣೆಗಳಲ್ಲಿ 60 ಮೊಕದ್ದಮೆಗಳಿವೆ. ಈತನಿಂದ 3 ವಿದೇಶಿ ನಿರ್ಮಿತ ಪಿಸ್ತೂಲ್ ಹಾಗೂ 6 AK-47ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಅಂತೂ
ಕರ್ನಾಟಕ ಪೊಲೀಸ್ ಪವರ್ ಏನು ಅಂತ ಮತ್ತೆ ಪ್ರೂವ್ ಆಯ್ತಲ್ಲ ಹಾ ಏನಾಯ್ತು ಮಚ್ಚನ್ ಕತೆ? ಚಾನ್ಸಸ್ 50-50 ಸರ್. 4 ರೌಂಡ್ ಫೈರಿಂಗ್ ಆಗಿದೆ. ಏನು ಹೇಳಕ್ಕಾಗಲ್ಲ ಸರ್. ಹೋಗ್ಲಿ ಬಿಡಿ. ಈ ರೌಡಿಗಳು ರೌಡಿಸಮ್ಮು ಎಲ್ಲ ಕ್ಲಿಯರ್ ಆಗ್ಬಿಟ್ರೆ ಜನಗಳಾದ್ರೂ ನೆಮ್ಮದಿಯಾಗಿರ್ತಾರೆ. ಸರ್, ಮಚ್ಚನಿಂದಲೇ ಅಲ್ವಾ ಇಂಥ ದೊಡ್ಡ ಕ್ರಿಮಿನಲ್ ಹಿಡಿಯೋದಕ್ಕೆ ಸಾಧ್ಯವಾಗಿತ್ತು? ಅಂದ್ರೆ ದಟ್ ಈಸ್ ಪೊಲೀಸ್ ಸೀಕ್ರೆಟ್ ಸರ್. ಯಾವಾಗ ಜೈಲಲ್ಲಿರೋ ಮಚ್ಚನ್ಗೆ ದುಬೈಯಿಂದ ಫೋನ್ ಕಾಲ್ ಬಂತೋ ಆಗ್ಲೇ ನಮ್ಮ ಡಿಪಾರ್ಟ್ಮೆಂಟು ಅಲರ್ಟ್ ಆದ್ವಿ. ಮಚ್ಚನ್ ಮೊಬೈಲ್ನ ಟ್ರಾಪ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಎಷ್ಟೋ ವರ್ಷಗಳಿಂದ ವಿದೇಶದಲ್ಲಿದ್ದ ಡಾನ್ NR ಇಂಡಿಯಾಗೆ ಬರ್ತಾ ಇದ್ದಾನೆ ಅಂತ. ಸರ್, ನಾವು ಹೈಯರ್ ಆಫೀಸರ್ಸ್ ಎಲ್ಲ ಸೇರಿ ಕಮಿಷನರ್ ಜೊತೆ ಕುಳಿತು ಮಾತಾಡಿ ಮಚ್ಚನ್ ಮೇಲಿರೋ ಎಲ್ಲ ಕೇಸ್ನು ವೀಕ್ ಮಾಡಿ ಅವನಿಗೆ ಬೇಲ್ ಸಿಗೋವಾಗ ಮಾಡಿದ್ವಿ. ಜೈಲ್ ಸೂಪರ್ಡೆಂಟ್ಗೆ ರಿಲೀಸ್ ಆಗ್ತಿರೋ ಮಚ್ಚನ್ ಮೇಲೆ ಅಟ್ಯಾಕ್ ಆಗ್ತಿರೋ ವಿಷಯ ಗೊತ್ತಾಗಿ ಅವನನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ವಿಧಿ ಅವನನ್ನು ಬಿಡಲಿಲ್ಲ ಸರ್. ಏನೂ ಮಾಡೋಕ್ಕಾಗಲ್ಲ. ಮಾಡಿದ ಪಾಪ ಅನುಭವಿಸ್ಲೇಬೇಕು. ಸರಿ, ಒಂದು ವೇಳೆ ಅವನು ಬದುಕಿದ್ರೆ ಇದೇ ಫೀಲ್ಡಲ್ಲಿ ಕಂಟಿನ್ಯೂ ಆಗ್ತಾನ ಅಥವಾ ಒಳ್ಳೆಯವನಾಗಿ ಬದುಕ್ತಾನ? ಸ್ವಲ್ಪ ಕೇಳಿ ನೋಡಿ. ಬದುಕಬೇಕು ಅಂತ ಆಸೆ ಆಗ್ತಾ ಇದೆ ಅಲ್ವಾ ನಿನಗೆ? ನೋಡಿದ್ಯಾ, ಫೀಲ್ಡ್ ಅಂದ್ರೆ ಇಷ್ಟೇನೆ. ಏನೋ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡಿದೆ ಅಂತ ಸ್ವಲ್ಪ ಫ್ರೀಡಮ್ ಕೊಟ್ರೆ ಹೊರಗೆ ಬಂದ ತಕ್ಷಣ ಮಣಿನೇ ಎತ್ಬಿಡೋದಾ? ನಿನ್ನನ್ನು NR ಶೂಟ್ ಮಾಡಲಿಲ್ಲ. ನೋಡಿದ್ಯಾ, ಕೊನೆಗೂ ನಿನಗೆ ಈ ಫೀಲ್ಡಲ್ಲಿ ಸಿಕ್ಕಿದ್ದು ಸಾವು ಮತ್ತು ಬದುಕಿನ ಮಧ್ಯೆ ಇರೋ ಈ ಪರಿಸ್ಥಿತಿ. ನೋಡು, ನೀನು ಮಾಡಿರೋ ಅಷ್ಟು ಕ್ರೈಮ್ಗೆ ನಮ್ಮ ಹತ್ರ ಎವಿಡೆನ್ಸ್ ಇದೆ. ನಾವು ಮನ್ಸು ಮಾಡಿದ್ರೆ ನಿನಗೆ ಪರ್ಮನೆಂಟ್ ಆಗಿ ಬಳ್ಳಾರಿ ಜೈಲು. ದಿಸ್ ಇಸ್ ಲಾಸ್ಟ್ ಚಾನ್ಸ್ ಫಾರ್ ಯು ಮಚ್ಚ. ಬದುಕೋ ಆಸೆ ಇದ್ರೆ ಇವತ್ತಿಂದಾನೆ ನೀನು ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಸತ್ತಿರ್ತೀಯ. ಇನ್ನು ಮುಂದೆ ಈ ಬೆಂಗಳೂರಲ್ಲಿ ಎಲ್ಲೂ ಕಾಣಿಸ್ಕೋಬಾರ್ದು. ಟೇಕ್ ಕೇರ್ ಮೈ ಬಾಯ್.